Hello friends, welcome to Science Patashale. This is Girish Babu. So today we will discuss that chapter called glands. ಅದು ಗ್ರಂಥಿಗಳು ಅಂತ ತಿಳ್ಕೊಳ್ತಾ ಹೋಗೋಣ. ಏನು ಗ್ಲ್ಯಾಂಡ್ಸ್. ಸೊ ನೋಡಿ ಇಲ್ಲಿ ಫಸ್ಟ್ ವಾಟ್ ಯು ಮೀನ್ ಬೈ ಗ್ಲ್ಯಾಂಡ್ಸ್, ಗ್ರಂಥಿಗಳು ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಗ್ಲ್ಯಾಂಡ್ ಇಸ್ ಎ ಆರ್ಗನ್ ವಿಚ್ ಪ್ರೊಡ್ಯೂಸಸ್ ಅಂಡ್ ರಿಲೀಸಸ್ ಸಬ್ಸ್ಟೆನ್ಸಸ್ ದಟ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಫಂಕ್ಷನ್ ಇನ್ ದ ಬಾಡಿ. ಯಾವುದೇ ಒಂದು ಆರ್ಗನು ಅಥವಾ ಗ್ರಂಥಿ ಅಂದರೆ ಯಾವುದೇ ಒಂದು ಏನು ಮಾಡಬೇಕು, ವಸ್ತುವನ್ನು ಸ್ರವಿಕೆ ಮಾಡಬೇಕು ಅಥವಾ ಅದನ್ನ ರಿಲೀಸ್ ಮಾಡಬೇಕು. ನೋಡಿ, ಯಾವ ಅಂಗದ ಜೀವಕೋಶಗಳು ಸ್ರವಿಕೆಯ ಕಾರ್ಯಕ್ಕಾಗಿ ವೈಶಿಷ್ಟ್ಯತೆಯನ್ನು ಪಡೆದಿವೆಯೋ ಆ ಅಂಗವನ್ನು ನಾವೇನೇನು ಕರಿತೀವಿ, ಗ್ರಂಥಿ ಅಂತ ಕರಿತೀವಿ. ಓಕೆನಾ. ನೋಡಿ, ಇಲ್ಲಿ ಸಬ್ಸ್ಟೆನ್ಸಸ್ ವಿಚ್ ಪ್ರೊಡ್ಯೂಸಸ್, ಅದು ಪ್ರೊಡ್ಯೂಸ್ ಮಾಡಬೇಕು, ಉತ್ಪತ್ತಿ ಮಾಡಬೇಕು ಅಥವಾ ರಿಲೀಸ್ ಮಾಡಬೇಕು. ಸೊ ಅದಕ್ಕೆ ನಾವೇನೇನು ಕರಿತೀವಿ, ಗ್ರಂಥಿಗಳು ಅಥವಾ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಏನಕ್ಕೆ ರಿಲೀಸ್ ಮಾಡಬೇಕು, ಏನಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಒಂದು ಸ್ಪೆಸಿಫಿಕ್ ಕಾರ್ಯವನ್ನು ಮಾಡಲಿಕ್ಕೆ, ಒಂದು ನಿರ್ದಿಷ್ಟವಾದ ಒಂದು ಕಾರ್ಯವನ್ನು ಅದು ನಿರ್ವಹಿಸಲಿಕ್ಕೆ ಆ ಥರ ಮಾಡಬೇಕು. ಸೊ ಎಕ್ಸಾಂಪಲ್ಸ್ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ಪಿಟ್ಯುಟರಿ ಗ್ಲ್ಯಾಂಡ್ ಇದೆ, ಪೀನಿಯಲ್ ಗ್ಲ್ಯಾಂಡ್ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಲಿವರ್ ಇದೆ, ಓಕೆ, ಅಡ್ರಿನಲ್ ಇದೆ. ಈ ಥರ ಬೇರೆ ಎಕ್ಸಾಂಪಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ವಿಲ್ ಡಿಸ್ಕಸ್ ಒನ್ ಬೈ ಒನ್. ಓಕೆ, ಎಸ್. ನೋಡಿ, ಫಸ್ಟ್ಗೆ ಏನು ಟೈಪ್ಸ್ ಏನಾದರೂ ಇದೆಯಾ ಅಂತ ನೋಡ್ತಾ ಹೋಗೋಣ. ಸೊ ವಿಧಗಳು, ಎಷ್ಟು ವಿಧಗಳಿದೆ? ದೇರ್ ಆರ್ 3 ಟೈಪ್ಸ್. ಏನೇನದು? ನಾಳ ಗ್ರಂಥಿಗಳು, ನಿರ್ನಾಳ ಗ್ರಂಥಿಗಳು, ಮಿಶ್ರ ಗ್ರಂಥಿ ಅಂತ ಹೇಳ್ಬಿಟ್ಟು ಎಕ್ಸೋಕ್ರೈನ್ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡ್ ಆ್ಯಂಡ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ 3 ವಿಧದ ಒಂದು ಗ್ರಂಥಿಗಳಿದ್ದಾವೆ. ಸೊ ಹಾಗಾದರೆ ಏನಪ್ಪ ಈ ಒಂದು ನಾಳ ಗ್ರಂಥಿ ಅಂದರೆ ಏನು, ನಿರ್ನಾಳ ಗ್ರಂಥಿ ಅಂದರೆ ಏನು? ನೋಡಿ, ಇಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆ್ಯಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಅಂದರೆ ನಾಳ ಗ್ರಂಥಿಗಳು, ಕನ್ನಡದಲ್ಲಿ ಇನ್ನೊಂದು ವರ್ಡು ಇದೆ. ಇದು ಎಕ್ಸೋಕ್ರೈನ್ ಅಂದರೆ ಬಹಿರ್ಶ್ರಾವಕ ಗ್ರಂಥಿ. ಬಹಿರ್ಶ್ರಾವಕ ಗ್ರಂಥಿ. ಇದು ಅಂತರ್ಶ್ರಾವಕ ಗ್ರಂಥಿ. ಎಂಡೋ ಮೀನ್ಸ್ ಅಂತರ್, ಅಂತರ್ಶ್ರಾವಕ ಗ್ರಂಥಿ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಫಸ್ಟ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ಈ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಏನಪ್ಪಾ ಅಂದರೆ, ಯಾವ ವಸ್ತುಗಳು ತಮ್ಮ ಒಂದು ಇನ್ಫಾರ್ಮೇಷನ್ನ ನಾಳಗಳ ಮುಖಾಂತರ ಕಳಿಸುವ, ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಈ ಥರ ಒಂದು ನಾಳಗಳ ಮುಖಾಂತರ ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡುತ್ತೆ. ಅದಕ್ಕೆ ನಾವು ಎಕ್ಸೋಕ್ರೈನ್ ಅಂತ ಕರಿತೀವಿ, ನಾಳ ಗ್ರಂಥಿಗಳು ಅಂತ ಕರಿತೀವಿ. ಸೊ ಇದೇ ಒಂದು ಎಂಡೋಕ್ರೈನ್ಗೆ ಬಂದರೆ ಅಲ್ಲಿ ಯಾವುದೇ ಒಂದು ನಾಳಗಳು ಇರೋದಿಲ್ಲ. ಡೈರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ನ ಎಲ್ಲಿ ಪಾಸ್ ಮಾಡುತ್ತೆ ಅಂದರೆ ಒಂದು ಬ್ಲಡ್ ಸ್ಟ್ರೀಮ್ ಒಳಗಡೆ ಪಾಸ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಎಕ್ಸೋಕ್ರೈನ್ ಗ್ಲ್ಯಾಂಡು ಒಂದು ಸ್ಪೆಸಿಫಿಕ್ ಒಂದು ಬಾಡಿ ಪಾರ್ಟ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾಳಗಳ ಮುಖಾಂತರ ಹೋಗುತ್ತೆ. ಓಕೆ. ಸೊ ಇದಕ್ಕೆ ಒಂದು ಹೆಲ್ಪ್ ಮಾಡೋದು ಯಾವುದಪ್ಪ ಅಂದರೆ ಅದು ಎನ್ಸೈಮ್ಸ್ ಅಂತ ಕರಿತೀವಿ. ಏನು? ಎನ್ಸೈಮ್ಸ್. ಈ ಒಂದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳು ಎನ್ಸೈಮ್ಗಳನ್ನು ಉತ್ಪಾದನೆ ಮಾಡುತ್ತೆ ಅಥವಾ ಕಿಣ್ವಗಳನ್ನು ಉತ್ಪಾದನೆ ಮಾಡುತ್ತೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್. ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ಒಂದು ಕಿಣ್ವ ಏನು ಮಾಡುತ್ತೆ? ಆ ಕಿಣ್ವ ಅಥವಾ ಎನ್ಸೈಮ್ ಅನ್ನೋದು ಏನು ಮಾಡುತ್ತೆ ಅಂದರೆ ಆ ಒಂದು ಇನ್ಫಾರ್ಮೇಷನ್ನ ಯಾವ ಅಂಗಕ್ಕೆ ಹೋಗಬೇಕು ಆ ಅಂಗಕ್ಕೆ ತಲುಪಿಸ್ಕೊಡುತ್ತೆ. ಓಕೆ. ಸೊ ಹಾಗಾದ್ರೆ ಈ ಒಂದು ಎನ್ಸೈಮ್ಗೆ ಏನೋ ಒಂದು ಹೆಸರು ಕರೀತಾರೆ. ಆ ಹೆಸರು ಏನಪ್ಪ ಅಂದರೆ ಬಯೋಲಾಜಿಕಲ್ ಕ್ಯಾಟಲಿಸ್ಟ್ ಅಂತ ಕರೀತಾರೆ. ಬಯೋಲಾಜಿಕಲ್ ಕ್ಯಾಟಲಿಸ್ಟ್ ಅಂತ ಕರೀತಾರೆ. ಜೈವಿಕ ವೇಗವರ್ಧನ, ಕನ್ನಡದಲ್ಲಿ ಇಲ್ಲಿ ಬರೀತಿದ್ದೇನೆ ನೋಡಿ. ಜೈವಿಕ ವೇಗವರ್ಧಕ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ನೋಡಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ನಾಳಗಳ ಮುಖಾಂತರ ತಮ್ಮ ಒಂದು ಇನ್ಫಾರ್ಮೇಷನ್ನ ಪಾಸ್ ಮಾಡುತ್ತೆ. ಎಕ್ಸೋಕ್ರೈನ್ ಗ್ರಂಥಿಗಳು ಏನನ್ನ ಮಾಡುತ್ತೆ? ಕಿಣ್ವಗಳನ್ನು ಉತ್ಪಾದನೆ ಮಾಡುತ್ತೆ. ಕಿಣ್ವಗಳ ಸಹಾಯದಿಂದ ಇನ್ಫಾರ್ಮೇಷನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಅಥವಾ ಯಾವುದೇ ಒಂದು ಭಾಗಕ್ಕೆ ಹೋಗಬೇಕು ಆ ಭಾಗಕ್ಕೆ ತಲುಪಿಸೋ ಕೆಲಸ ಯಾರು ಮಾಡುತ್ತೆ? ಕಿಣ್ವಗಳು ಮಾಡುತ್ತೆ. ಓಕೆ. ನೋಡಿ, ಇಲ್ಲಿ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಇದೊಂದು ಪರ್ಟಿಕ್ಯುಲರ್ ಡಕ್ಟ್ ಇರುತ್ತೆ, ನಾಳ ಇರುತ್ತೆ. ಈ ಒಂದು ನಾಳದಲ್ಲಿ ಏನಾಗುತ್ತೆ? ಪಾಸ್ ಆಗುತ್ತೆ ಇನ್ಫಾರ್ಮೇಷನ್ನು. ಓಕೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಡೋಕ್ರೈನ್ ಗ್ಲ್ಯಾಂಡಲ್ಲಿ ಮೇಯ್ನಾಗಿ ಏನಪ್ಪ ಅಂದರೆ ಹಾರ್ಮೋನ್ಸ್. ಇಲ್ಲಿದೆ ನೋಡಿ, ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಏನು ಮಾಡುತ್ತೆ? ಡೈರೆಕ್ಟಾಗಿ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸು ಡೈರೆಕ್ಟಾಗಿ ಬ್ಲಡ್ ಸ್ಟ್ರೀಮ್ ಒಳಗಡೆ ಬಿಟ್ಬಿಡುತ್ತೆ, ರಕ್ತ ಪ್ರವಾಹಕ್ಕೆ ಬಿಟ್ಬಿಡುತ್ತೆ. ಓಕೆ. ಸೊ ಈ ಒಂದು ಹಾರ್ಮೋನ್ಸ್ಗೆ ಏನಂತ ಕರಿತೀವಿ ಅಂದರೆ ರಾಸಾಯನಿಕ ರಸದೂತಗಳು ಅಂತ ಕರಿತೀವಿ. ರಾಸಾಯನಿಕ ರಸದೂತಗಳು
ಸೊ ಇಂಗ್ಲೀಷಲ್ಲಿ ಏನಪ್ಪ ಕರಿತೇವೆ ಅಂದರೆ ಕೆಮಿಕಲ್ ಮೆಸೆಂಜರ್ಸ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಇಷ್ಟೊಂದು ಬೇಸಿಕ್ಸ್ನ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಒಂದೊಂದೇ ಫಸ್ಟ್ ನಾಳ ಗ್ರಂಥಿಗಳು ಯಾವ್ಯಾವು, ಅವು ಏನು ಕಾರ್ಯ ಮಾಡುತ್ತೆ, ನಿರ್ನಾಳ ಗ್ರಂಥಿಗಳಾವು, ಅದ್ರ ಕಾರ್ಯವೇನು, ಮತ್ತು ಮಿಶ್ರ ಗ್ರಂಥಿ ಅಂತ ಯಾವುದನ್ನು ಕರಿತೀವಿ, ಅದ್ರ ಕೆಲಸ ಏನು ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಗ್ಲ್ಯಾಂಡ್ಸ್ ಅಲ್ಲಿ 2 ಟೈಪ್ಸ್, ಎಂಡೋಕ್ರೈನ್ ಆ್ಯಂಡ್ ಎಕ್ಸೋಕ್ರೈನ್. ಎಂಡೋಕ್ರೈನ್ ಅಂದರೆ ವಿತೌಟ್ ಡಕ್ಟ್ಸ್, ಎಕ್ಸೋಕ್ರೈನ್ ಅಂದರೆ ವಿತ್ ಡಕ್ಟ್ಸ್. ಅರ್ಥ ಆಯ್ತಲ್ವಾ? ಎಸ್. ಫಸ್ಟ್ ನೋಡಿ, ನಾಳ ಗ್ರಂಥಿಗಳು ಅಂತ ಕರಿತೀವಿ. ನಾಳ ಗ್ರಂಥಿಗಳು ಅಥವಾ ನಳಿಕಾ ಗ್ರಂಥಿಗಳು ಅಂತ ಕರೀತಾರೆ, ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಸೊ ಅಥವಾ ಇನ್ನೊಂದು ಹೆಸರು ಇದೆ ಇದಕ್ಕೆ, ಏನಪ್ಪ ಅಂದರೆ ಬಹಿಸ್ರಾವಕ ಗ್ರಂಥಿ. ಏನು? ಬಹಿಸ್ರಾವಕ ಗ್ರಂಥಿ ಅಂತ ಕರಿತೀವಿ. ಏನಪ್ಪ ಈ ಒಂದು ನಾಳ ಗ್ರಂಥಿಗಳು ಅಥವಾ ನಳಿಕಾ ಗ್ರಂಥಿಗಳು ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಏನು? ಈ ಗ್ರಂಥಿಗಳು ಉತ್ಪಾದಿಸಿದ ರಸ ನಾಳಗಳ ಮೂಲಕ ಗುರಿ ಅಂಗಗಳಿಗೆ ತಲುಪುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಅದಕ್ಕೆ ನಾಳ ಗ್ರಂಥಿಗಳು ಅಂತ ಕರಿತೀವಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಏನು ಕೊಡ್ಬೋದು? ಲಾಲ ಗ್ರಂಥಿಗಳು, ಬೆವರು ಗ್ರಂಥಿಗಳು, ಯಕೃತ್, ಅಶ್ವಗ್ರಂಥಿಗಳು ಅಂತ ಕರಿತೀವಿ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಗ್ಲ್ಯಾಂಡ್ಸ್ ದಟ್ ಸೆಕ್ರೀಟ್ ಸಬ್ಸ್ಟೆನ್ಸ್ ಥ್ರೂ ಡಕ್ಟ್ಸ್, ವೆರಿ ಇಂಪಾರ್ಟೆಂಟ್, ಥ್ರೂ ಡಕ್ಟ್ಸ್ into the body surface. These substances include sweat glands, tear glands, saliva, milk, digestive juice, ಇವೆಲ್ಲದನ್ನು ಒಳಗೊಂಡಿರುತ್ತೆ. ಇದು ಯಾವುದು? ಎಕ್ಸೋಕ್ರೈನ್ ಗ್ಲ್ಯಾಂಡ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಫಸ್ಟ್ಗೆ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ಒಂದು ಗ್ರಂಥಿಗಳಿದೆಯಲ್ಲ ಅದ್ರ ಒಂದೊಂದೇ ಒಂದು ಕಾರ್ಯ ಏನು ಮಾಡುತ್ತೆ, ಅದ್ರ ಕೆಲಸ ಏನು ಮಾಡುತ್ತೆ ಅಂತೆಲ್ಲ ತಿಳ್ಕೊಳ್ತಾ ಹೋಗೋಣ. ನೋಡಿ, ಫಸ್ಟ್ಗೆ ಲಾಲ ಗ್ರಂಥಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಮೇಯ್ನ್ ಒಂದು ಸಲೈವರಿ ಗ್ಲ್ಯಾಂಡ್ಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ, ಸೊ ನಮ್ಮ ಒಂದು ಇದ್ರ ಬಾಯಲ್ಲಿ ಕಂಡು ಬರುತ್ತೆ. ನಮ್ಮ ಬಾಯಲ್ಲಿ ಕಂಡು ಬರುವ ಒಂದು ಗ್ರಂಥಿಗಳು ಯಾವ್ಯಾವ ಅಂದರೆ ದಟ್ ಈಸ್ ಲಾಲ ಗ್ರಂಥಿಗಳು, ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಇದರಲ್ಲಿ 3 ವಿಧಗಳು ಬರುತ್ತೆ. ಅದು ಯಾವ್ದಾವ್ದಪ್ಪ ಅಂದರೆ ನೋಡಿ ಇಲ್ಲಿ ಪ್ಯಾರೋಟಿಡ್, ಸಬ್ ಮ್ಯಾಂಡಿಬುಲಾರ್ ಆ್ಯಂಡ್ ಸಬ್ ಲಿಂಗ್ಯುವಲ್ ಅಂತ ಹೇಳ್ಬಿಟ್ಟು. ಓಕೆನಾ? ನೋಡಿ ಇಲ್ಲಿ ಡಯಾಗ್ರಾಮಲ್ಲಿ ನೋಡಿ, ಪ್ಯಾರೋಟಿಡ್ ಗ್ಲ್ಯಾಂಡ್ ಎಲ್ಲಿದೆ? ಇಲ್ಲಿದೆ. ನೆಕ್ಸ್ಟು ಓಕೆ, ಸಬ್ ಲಿಂಗ್ಯುವಲ್ ಗ್ಲ್ಯಾಂಡ್. ಈ ಥರ ಒಂದು 3 ಗ್ಲ್ಯಾಂಡ್ಸ್ ಇದೆ ಸಲೈವರಿದಲ್ಲಿ. ಇದರಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ನಮಗೆ ಕ್ವಶನ್ ಕೇಳ್ತಾರೆ. ಯಾವುದು ಅಂದರೆ ದಟ್ ಈಸ್ ಪ್ಯಾರೋಟಿಡ್ ಗ್ರಂಥಿ. ಇಲ್ಲೇ ಗೊತ್ತಾಗ್ತಿದೆ ನೋಡಿ ಡಯಾಗ್ರಾಮಲ್ಲಿ. ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದರೆ ಪ್ಯಾರೋಟಿಡ್ ಗ್ರಂಥಿ ಅಂತ ಕರೀಬೋದು. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಈ ಗ್ರಂಥಿಗಳು ಲಾಲಾರಸವನ್ನು ಸ್ರವಿಸುತ್ತದೆ. ಇದು ಯಾವ್ದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಥವಾ ಯಾವ್ದನ್ನ ಒಂದು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಸಲೈವರಿ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಲಾಲಾರಸವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರತಿದಿನ ಮಾನವನಲ್ಲಿ ಸುಮಾರು 1 ರಿಂದ 1.5 ಲೀಟರ್ ಅಷ್ಟು ಲಾಲಾರಸ ಉತ್ಪತ್ತಿಯಾಗುತ್ತದೆ. ಎಷ್ಟು? 1 to 1.5 ಲೀಟರ್ ಅಷ್ಟು ಲಾಲಾರಸ ಉತ್ಪಾದನೆ ಆಗುತ್ತದೆ ದಿನಕ್ಕೆ. ಓಕೆ, ಲಾಲಾರಸದ ನೀರಿನ ಅಂಶ. ಇದು ಲಾಲಾರಸ ಏನಿಂದ ಮಾಡಲ್ಪಟ್ಟಿದೆ ಅಂತ ನಮಗೆ ಗೊತ್ತಿರಬೇಕು. ಲಾಲಾರಸ ಅಂತ ಎಲ್ಲರೂ ಹೇಳ್ತಾರೆ. ಸೊ ಬಾಯಲ್ಲಿರೋದು ಯಾವುದೋ ಒಂದು ಗ್ಲ್ಯಾಂಡ್ ಅಂದರೆ ಸಲೈವರಿ ಗ್ಲ್ಯಾಂಡ್, ಅಥವಾ ಇದು ಸಲೈವರಿ ಜ್ಯೂಸ್ನ ಸೆಕ್ರೀಟ್ ಮಾಡುತ್ತೆ ಅಥವಾ ಲಾಲಾರಸವನ್ನು ಸೆಕ್ರೀಟ್ ಮಾಡುತ್ತೆ ಅಂತ ಹೇಳ್ತಾರೆ. ಆ ಒಂದು ಲಾಲಾರಸ ಏನರಿಂದ ಮಾಡಲ್ಪಟ್ಟಿದೆ ಅಂತ ನಮ್ಗೆ ಗೊತ್ತಿರಬೇಕಲ್ವಾ? ಸೊ ನೋಡಿ ಇಲ್ಲಿ, ಸೊ ಈ ಒಂದು ಲಾಲಾರಸವು ನೀರು, ಮ್ಯೂಸಿನ್, ಲೈಸೋಸೋಮ್ ಅಂಡ್ ಟ್ಯಾಲಿನ್ ಎಂಬ ಒಂದು ಅಂಶಗಳಿಂದ ಮಾಡಲ್ಪಟ್ಟಿರುತ್ತೆ. ಏನು ಇಲ್ಲಿ? ವಾಟರ್, ಮ್ಯೂಕಸ್, ಲೈಸೋಸೋಮ್ ಅಂಡ್ ಅಮೈಲೇಸ್. ಓಕೆ, ಸೊ ಹಾಗಾದ್ರೆ ಏನೇನು ಮಾಡುತ್ತೆ ಈ ಒಂದು ವಾಟರ್ ಏನು ಮಾಡುತ್ತೆ, ಅಮೈಲೇಸ್ ಏನು ಮಾಡುತ್ತೆ, ಟ್ಯಾಲಿನ್ ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ನೀರು ಏನು ಮಾಡುತ್ತೆ? ಫಸ್ಟು ನೀರು ಆಹಾರಗಳನ್ನು ಒದ್ದೆ ಮಾಡುತ್ತದೆ. ಅಂದರೆ ಇಟ್ ಮಾಯ್ಶ್ಚರೈಸ್ ದ ಫುಡ್ನ ಒಂದು ಮೇನಾಗಿ ಮಾಡುತ್ತೆ, ಮಾಯ್ಶ್ಚರೈಸ್ ಆಗಿ ಮಾಡುತ್ತೆ. ನಾವು ಏನು ತಿಂತೀವೋ ಫುಡ್ನ ಅದನ್ನ ತೇವಾಂಶದಿಂದ ಕೂಡಿರುವಂತೆ ಮಾಡುತ್ತೆ ಈ ಒಂದು ವಾಟರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒಂದು ಮ್ಯೂಕಸ್ ಏನು ಮಾಡುತ್ತೆ? ಹೆಲ್ಪ್ಸ್ ಟು ಸಾಲೋ ದ ಫುಡ್. ಆ ಒಂದು ಆಹಾರವು ಜಠರಕ್ಕೆ ಜಾರಲು ಸಹಾಯ ಮಾಡುತ್ತೆ. ಯಾವುದು? ಇದು ಮ್ಯೂಸಿನ್. ಓಕೆ, ನೆಕ್ಸ್ಟ್ ಲೈಸೋಸೋಮ್ ಏನು ಮಾಡುತ್ತೆ? ಲೈಸೋಸೋಮ್ ಅನ್ನೋದು ಒಂದು ಕಿಣ್ವ ಆಗಿರುತ್ತೆ, ಒಂದು ಎನ್ಸೈಮ್ ಆಗಿರುತ್ತೆ. ಆಹಾರದಲ್ಲಿನ ಒಂದು ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತೆ. ನೋಡಿ, ಲೈಸೋಸೋಮ್ ಪ್ರಿವೆಂಟ್ಸ್ ದ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಇನ್ ಮೌತ್. ಕ್ಲಿಯರ್?
ನೆಕ್ಸ್ಟ್ ಟ್ಯಾಲಿನ್ ಏನು ಮಾಡುತ್ತೆ, ಅಥವಾ ಟ್ಯಾಲಿನ್ ಮತ್ತೆ ಅಮೈಲೇಸ್ ಅಂತ ಕರಿತೀವಿ, ಇದೊಂದು ಕಿಣ್ವ ಆಗಿರುತ್ತೆ. ಆಹಾರದ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಮೈಲೇಸ್ ಆರ್ ಟ್ಯಾಲಿನ್ ವಿಚ್ ಬ್ರೇಕ್ ಡೌನ್ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ಸ್ ಲೈಕ್ ಮಾಲ್ಟೋಸ್. ಓಕೆ, ಅರ್ಥ ಆಯ್ತಲ್ವಾ? ಎಸ್, ನೋಡಿ ಈ ಒಂದು ಲಾಲಾರಸಕ್ಕೆ ಎಕ್ಸಾಂಪಲ್ ನೋಡ್ಬೋದು. ಈ ಥರ ನಮ್ಮ ಬಾಯಲ್ಲಿ ಒಂದು ಲಾಲಾರಸ ಇಲ್ಲಿ ಬರ್ತಾ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಯಕೃತ್. ಸೊ ಲಿವರ್ ಅಂತ ಕರಿತೀವಲ್ಲ, ಮತ್ತು ಪಿತ್ತಜನಕಾಂಗ ಅಂತ ಕರಿತೀವಿ, ಲಿವರ್ ಅಂತ ಕರಿತೀವಿ. ಸೊ ಬೇರೆ ಬೇರೆ ಒಂದು ಹೆಸರುಗಳಿದೆ ಇದಕ್ಕೆ. ಯಾವುದಕ್ಕೆ? ಯಕೃತ್ಗೆ. ಓಕೆ, ನೋಡಿ ಇಲ್ಲಿ ಇದೊಂದು ನಾಳ ಗ್ರಂಥಿಯಾಗಿದ್ದು ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದ್ರೆ ದಟ್ ಈಸ್ ಯಕೃತ್ ಅಂತ ನಮಗೆ ನೆನ್ಪಿಡಬೇಕು. ಯಕೃತ್ತು, ಪಿತ್ತಜನಕಾಂಗ, ಲಿವರು ಎಲ್ಲ ಸೇಮೇ ಆಗಿರುತ್ತೆ. ಓಕೆ, ಇದು ಕತ್ತರಿಸಿದರೆ ಮತ್ತೆ ಬೆಳೆಯುವ ಭಾಗವಾಗಿದೆ. ಯಾವುದು? ಲಿವರ್. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಪುನರುತ್ಪಾದನೆ ಅಂತ ಕರಿತೀವಿ, ಅಥವಾ ರೀಜನರೇಷನ್ ಅಂತ ಕರಿತೀವಿ. ಯಾರಿಗಾದ್ರೂ ನಮಗೆ ಚುಚ್ಚಕ್ಕೆ ಬಂದರೆ ಲಿವರ್ಗೆ ಚುಚ್ಚಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಲಿವರು ರೀಜನರೇಷನ್ ಆಗುತ್ತೆ ಅಥವಾ ಪುನರುತ್ಪಾದನೆ ಆಗುತ್ತೆ. ಕ್ಲಿಯರ್? ಸೊ ಬಿಗ್ಗೆಸ್ಟ್ ಗ್ಲ್ಯಾಂಡ್ ರೀಜನರೇಷನ್ ಆಕರ್ಸ್. ನೆಕ್ಸ್ಟ್ ನೋಡಿ, ಇದರ ತೂಕ ಎಷ್ಟಿದೆ ಅಂದರೆ 1.4 to 1.8 kg ಇದೆ. ಸೊ 1.4 to 1.8 kg ತೂಕ ಇದೆ. ಪಿತ್ತಕೋಶದಿಂದ ಹೊರಡುವ ಪಿತ್ತನಾಳ ಒಂದು ಸಣ್ಣ ಕರಳಿನ ಡಿಯೋಡಿನಮ್ ಭಾಗದ ಆರಂಭದಲ್ಲಿ ತೆರೆಯುತ್ತದೆ. ಈ ಗ್ರಂಥಿಯಲ್ಲಿ ಪಿತ್ತರಸ ಅಥವಾ ಬೈಲ್ ಜ್ಯೂಸ್, ವೆರಿ ಇಂಪಾರ್ಟೆಂಟ್, ಬೈಲ್ ಜ್ಯೂಸ್ ಉತ್ಪಾದನೆ ಆಗುತ್ತದೆ. ಓಕೆನಾ? ನೆಕ್ಸ್ಟ್ ನೋಡಿ, ಪಿತ್ತರಸದಲ್ಲಿ ಯಾವುದೇ ವಿಧವಾದ ಕಿಣ್ವಗಳು ಇರುವುದಿಲ್ಲ. ನೆಕ್ಸ್ಟ್ ಆ ಬೈಲ್ ಜ್ಯೂಸ್ ಅಲ್ಲಿ ಯಾವುದೇ ಒಂಥರ ಒಂದು ಎನ್ಸೈಮ್ಸು ಇರೋದಿಲ್ಲ. ಈ ಗ್ರಂಥಿಯನ್ನು ಮಾನವನ ದೇಹದ ಜೈವಿಕ ಕಾರ್ಖಾನೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಮಾನವನ ದೇಹದ ಜೈವಿಕ ಕಾರ್ಖಾನೆ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ದಟ್ ಈಸ್ ಯಕೃತ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದ್ ತರ ಏನ್ ಕರೀತಾರೆ? ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ಕೆಂಪು ರಕ್ತ ಕಣಗಳ ಕಸಾಯಿ ಕಾರ್ಖಾನೆ ಅಂತ ಕರೀತಾರೆ. ಇಷ್ಟೆಲ್ಲ ಈ ನೇಮ್ಸ್ ಇದೆ ಯಾವುದಕ್ಕೆ? ಈ ಒಂದು ಯಕೃತ್ಗೆ. ಓಕೆ, ನೋಡಿ ಇಲ್ಲಿ ಕನ್ವರ್ಷನ್ ಆಫ್ ಎಕ್ಸಸೈಸ್ ಗ್ಲೂಕೋಸ್ ಇಂಟು ಗ್ಲೈಕೋಜನ್ ಆಫ್ ಸ್ಟೋರೇಜ್ ಅಂಡ್ ಬ್ಯಾಲೆನ್ಸ್ ದ ಮೇಕ್ ದ ಗ್ಲೂಕೋಸ್ ನೀಡೆಡ್, ಇದೆಲ್ಲ ಡಿಸ್ಕಸ್ ಮಾಡೋಣ ಮುಂದೆ. ಕನ್ವರ್ಷನ್ ಆಫ್ ಪಾಯ್ಸನಸ್ ಅಮೋನಿಯಾ ಟು ಯೂರಿಯಾ ಯಾವುದು? ಲಿವರ್ ಮಾಡುತ್ತೆ. ನೆಕ್ಸ್ಟ್ ಬೈಲ್ ಜ್ಯೂಸ್ ಪ್ರೊಡಕ್ಷನ್ ಮಾಡುತ್ತೆ. ಫ್ಯಾಟ್ ಮೆಟಬಾಲೈಸೇಷನ್ ಮಾಡುತ್ತೆ. ಮಿನರಲ್ಸ್ ಮತ್ತು ವಿಟಮಿನ್ ಸ್ಟೋರೇಜ್ ಮಾಡುತ್ತೆ. ಯಾವ ವಿಟಮಿನ್ಸ್ ಅಂತ ಮುಂದೆ ನೋಡ್ತಾ ಹೋಗೋಣ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ಅದಕ್ಕೆ ಈ ಒಂದು ಲಿವರ್ಗೆ ಏನಂತ ಕರೀತಾರೆ? ಕೆಮಿಕಲ್ ಫ್ಯಾಕ್ಟ್ರಿ ಆಫ್ ಅವರ್ ಬಾಡಿ ಅಂತ ಕೇಳ್ತಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಒಂದು ಲಿವರ್ನ ಒಂದು ಕಾರ್ಯಗಳೇನು, ಯಕೃತ್ನ ಒಂದು ಕಾರ್ಯಗಳೇನು ಅಂತ ನೋಡ್ತಾ ಹೋಗೋಣ. ನೋಡಿ, ಪಿತ್ತಜನಕಾಂಗದ ಕಾರ್ಯಗಳು. ಪಿತ್ತಕೋಶದಿಂದ ಪಿತ್ತರಸ ಸ್ರವಿಕೆಯಾಗುತ್ತದೆ. ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಆಂಟಿಕೋಗ್ಯುಲೆಂಟ್ ಅಂತ ಕರಿತೀವಿ. ಹೆಪಾರಿನ್ ಕಿಣ್ವವನ್ನು ಸ್ರವಿಸುತ್ತದೆ. ಮುಂದೆ ನೋಡೋಣ ಈ ಹೆಪಾರಿನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಹೆಪಾರಿನ್ ಏನ್ ಮಾಡುತ್ತೆ? ರಕ್ತ ಹೆಪ್ಪುಗೊಟ್ಟಲಿಕ್ಕೆ ಸಹಾಯ ಮಾಡುವ ಒಂದು ಕಿಣ್ವ ಯಾವುದು ಅಂದ್ರೆ ದಟ್ ಈಸ್ ಹೆಪಾರಿನ್. ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ನೆಕ್ಸ್ಟ್, ಪಿತ್ತರಸದ ಲವಣಗಳನ್ನು ಸ್ರವಿಸುತ್ತದೆ. ರಕ್ತದ ಪ್ಲಾಸ್ಮಾ ಪ್ರೋಟೀನ್ಗಳಾದ ಫೈಬ್ರಿನೋಜಿನ್ ಮತ್ತೆ ಪ್ರೋಥ್ರಾಂಬಿನ್, ಇದು ಒಂದು ಬ್ಲಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಪ್ಲಾಸ್ಮಾದಲ್ಲಿ ಫೈಬ್ರಿನೋಜಿನ್ ಅಂಡ್ ಪ್ರೋಥ್ರಾಂಬಿನ್ ಎಂಬ ಒಂದು ಪ್ರೋಟೀನ್ಗಳಿರುತ್ತೆ. ಅದಕ್ಕೆ ಒಂದು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿಸುತ್ತೆ. ನೆಕ್ಸ್ಟ್, ವಯಸ್ಸಾದ ಶಿಥಲೀಗೊಂಡ ಕೆಂಪು ರಕ್ತ ಕಣ RBC ಮತ್ತು ಬಿಳಿ ರಕ್ತ ಕಣಗಳನ್ನು ನಾಶ ಮಾಡುತ್ತೆ. ರಕ್ತದಲ್ಲಿಯ ವಿಷವಸ್ತುಗಳನ್ನು ನಾಶಪಡಿಸುತ್ತದೆ. ಓಕೆ, ಸೊ ಇದೆಲ್ಲ ಯಾವ್ದು ಕೆಲಸ ಮಾಡುತ್ತೆ ಅಂದ್ರೆ ಪಿತ್ತಜನಕಾಂಗ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಮತ್ತೆ ಏನ್ ಮಾಡುತ್ತೆ? ರಕ್ತದಲ್ಲಿ ಉಳಿದ ಹೆಚ್ಚುವರಿ ಅಮೈನೋ ಆಮ್ಲಗಳನ್ನು ಯೂರಿಯಾ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್, ಗ್ಲೈಕೋಜನ್, ತಾಮ್ರ, ಕಬ್ಬಿಣ, ಪೊಟ್ಯಾಷಿಯಂ ಮುಂತಾದವುಗಳನ್ನು ಸಂಗ್ರಹಿಸುತ್ತೆ. ಯಾವುದು? ಲಿವರು. ಕೊಬ್ಬಿನಲ್ಲಿ ಕರಗುವ ಒಂದು ವಿಟಮಿನ್ಗಳಾದ ADEK, ವೆರಿ ಇಂಪಾರ್ಟೆಂಟ್. ಕೊಬ್ಬಿನಲ್ಲಿ ಕರಗುವ ಒಂದು ವಿಟಮಿನ್ಗಳು ಯಾವುದು ಅಂತ ನಮಗೆ ಕ್ವಶನ್ ಕೇಳ್ತಾರೆ. ದಟ್ ಈಸ್ ADEK. ADEKಗಳನ್ನು ಸಂಗ್ರಹಿಸಿಕೊಳ್ಳುತ್ತದೆ ಅಥವಾ ಸಂಗ್ರಹಣೆ ಮಾಡುತ್ತದೆ. ಯಾವುದು? ಲಿವರು. ಹೊಸ ರಕ್ತ ಕಣಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತೆ. ಮಕ್ಕಳಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಯಕೃತ್ತಿನಲ್ಲಿ ಆರಂಭವಾಗುತ್ತಂತೆ. ನೋಡಿ, ಸೊ ಮಕ್ಕಳಲ್ಲಿ ಕೆಂಪು ರಕ್ತ ಕಣಗಳ ಒಂದು ಉತ್ಪತ್ತಿ ಎಲ್ಲಾಗತ್ತಂದ್ರೆ ಯಕೃತ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ರಕ್ತಕ್ಕೆ ಸೇರಿದ ಆಲ್ಕೋಹಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಓಕೆ, ಕೆರೋಟಿನ್ ನಿಂದ ಜೀವಸತ್ವ A ಅನ್ನು ಉತ್ಪಾದನೆ ಮಾಡುತ್ತೆ. ಯಾವುದು? ಈ ಒಂದು ಲಿವರ್. ಅಮೈನೋ ಆಮ್ಲಗಳು ಮತ್ತು ಗ್ಲಿಸರಾಲ್ಗಳಿಂದ ಗ್ಲೂಕೋಸ್ ಅನ್ನು ಉತ್ಪಾದಿಸುತ್ತದೆ. ಈ ಕ್ರಿಯೆಗೆ ಗ್ಲೂಕೋಮಿಯೋಜೆನೆಸಿಸ್ ಅಂತ ಕರೀತಾರೆ. ಕ್ಲಿಯರ್?
ಅರ್ಥ ಆಯ್ತಲ್ವಾ? ಎಸ್, ನೋಡಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಒಂದು ಇಂಗ್ಲೀಷಲ್ಲಿದೆ, ಜಸ್ಟ್ ಹ್ಯಾವ್ ಎ ಲುಕ್. ಬಾಯ್ಲ್ ಜ್ಯೂಸು ಪ್ರೊಡಕ್ಷನ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಬೈಲಿರುಬಿನ್ ಅಬ್ಸರ್ವ್ ಮಾಡುತ್ತೆ. ನೆಕ್ಸ್ಟು ಬ್ಲಡ್ ಕ್ಲಾಟ್ಸ್ಗೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ ಕೆ. ಓಕೆ, ಯಾವುದನ್ನ ಸ್ಟೋರ್ ಮಾಡುತ್ತೆ? ADEKನ ಸ್ಟೋರ್ ಮಾಡುತ್ತೆ. ಓಕೆ, ಎಕ್ಸೆಟ್ರಾ. ನೋಡಿ ಆ ಒಂದು ಹಿರುಡಿನ್ ಅಂತ ಕರಿತೀವಲ್ಲ, ಹೆಪಾರಿನ್ ಮತ್ತು ಹಿರುಡಿನ್. ಹೆಪಾರಿನ್ ಏನು ಮಾಡುತ್ತೆ? ಹೆಪಾರಿನ್ ಅಂತ ಕರಿತೀವಿ. ಬ್ಲಡ್ ಕ್ಲಾಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ರಕ್ತ ಹೆಪ್ಪುಗಟ್ಟಲಿಕ್ಕೆ ಹೆಲ್ಪ್ ಮಾಡುತ್ತೆ. ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುವ ಒಂದು ಹಾರ್ಮೋನ್ ಯಾವುದು ಅಂದರೆ ದಟ್ ಈಸ್ ಹೆಪಾರಿನ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿದೆ ನೋಡಿ, ಹಿರುಡಿನ್ ಅಂತ ಕರಿತೀವಿ. ಏನು? ಹಿರುಡಿನ್. ನೋಡಿ, ಲೀಚ್ ಅಂತ ಕರಿತೀವಿ. ಲೀಚ್ ಸೆಕ್ರೀಟ್ಸ್ ಹಿರುಡಿನ್, ಆಂಟಿಕೋಗುಲೆಂಟ್ ಅಂತ ಕರಿತೀವಿ ಇದಕ್ಕೆ, ವಿಚ್ ಪ್ರಿವೆಂಟ್ಸ್ ದ ಕ್ಲಾಟಿಂಗ್ ಆಫ್ ಓಸ್ಟ್ ಬ್ಲಡ್ ಅಟ್ ದ ಟೈಮ್ ಆಫ್ ಫೀಡಿಂಗ್. ಅಂದರೆ ಇದು ನಾವು ಒಂದು ಫಾಲ್ಸಲ್ಲೆಲ್ಲ ಹೋದಾಗ, ಹೊಸದಾಗಿ ಮಳೆ ಬಂದಾಗ, ಮಳೆಗಾಲದಲ್ಲಿ ಏನಾದರೂ ಫಾಲ್ಸ್ ಹೋದಾಗ ಈ ಥರ ಒಂದು ನೀವು ಲೀಚಸ್ನ ನೋಡಿರ್ತೀರ. ಸೊ ಇದು ನಮಗೆ ಕಾಲಿಗೆ ಹತ್ಬಿಟ್ಟು ಫುಲ್ ಬ್ಲಡ್ ಎಲ್ಲ ಸಕ್ ಮಾಡುತ್ತೆ. ಓಕೆನಾ? ಆವಾಗ ಹೆಂಗೆ ಸಕ್ ಮಾಡುತ್ತೆ ಇದು ಅಂದರೆ, ಇದೊಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಅಥವಾ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಯಾವುದು ಅಂದರೆ ದಟ್ ಈಸ್ ಹಿರುಡಿನ್ ಅಂತ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ ಹಿರುಡಿನ್ ಏನು ಮಾಡುತ್ತೆ? ಬ್ಲಡ್ ಆರಾಮಾಗಿ ನಮ್ಮ ಬಾಡಿಯಿಂದ ಅದರ ಬಾಡಿಯಲ್ಲಿ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ಕ್ಲಿಯರ್? ಸೊ ಅದಕ್ಕೆ ನಾವು ಹೇಳೋದು ಹಿರುಡಿನ್ ಅನ್ನೋದು ಒಂದು ಆಂಟಿಕೋಗುಲೆಂಟ್ ಅಂತ ಹೇಳ್ಬಿಟ್ಟು, ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡದೇ ಇರುವ ಒಂದು ವಸ್ತು, ಸಬ್ಸ್ಟೆನ್ಸ್ ಆಗಿರುತ್ತೆ. ಅದು ಯಾವುದಂದ್ರೆ ಹಿರುಡಿನ್. ಯಾವುದು ರಿಲೀಸ್ ಮಾಡುತ್ತೆ ಅಂದರೆ ಲೀಚ್ ಅನ್ನೋ ಒಂದು ಇದು ರಿಲೀಸ್ ಮಾಡುತ್ತೆ. ಕ್ಲಿಯರ್? ಎಸ್, ನೆನ್ಪಿಡಬೇಕಿದು. ನೆಕ್ಸ್ಟ್ ನೋಡಿ, ಯಕೃತ್ನ ಪುನರುತ್ಪಾದನೆ, ರೀಜನರೇಷನ್ ಆಫ್ ಲಿವರ್ ಅಂತ ಹೇಳ್ಬಿಟ್ಟು. ನೋಡಿ, ದ ಲಿವರ್ ಹ್ಯಾಸ್ ದ ಎಬಿಲಿಟಿ ಟು ರೀಗ್ರೋ ಇನ್ ಆಲ್ ವರ್ಟಬ್ರೇಟ್ಸ್. ಎಲ್ಲ ಒಂದು ಕಶೇರುಕಗಳಲ್ಲಿ ಒಂದು ಲಿವರ್ ಬೆಳೆಯುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ದ ಫಂಕ್ಷನ್ ಆಫ್ ಲಿವರ್ ಇಸ್ ನಾಟ್ ಲಾಸ್ಟ್ ಡ್ಯೂರಿಂಗ್ ದ ಗ್ರೋತ್ ಆಫ್ ಪ್ರೋಸೆಸ್. ಸೊ ಈ ಒಂದು ಮಾನವರಲ್ಲಿ ಎಷ್ಟು ದಿನಕ್ಕೆ ಇದು ರೀಜನರೇಷನ್ ಆಗುತ್ತೆ, ಪುನರುತ್ಪಾದನೆ ಆಗುತ್ತೆ ಅಂದರೆ 8 to 15 days, 8 ರಿಂದ 15 ದಿನಗಳವರೆಗೆ ಒಳಗೆ ಏನು ಮಾಡುತ್ತೆ, ಇದು ರೀಜನರೇಷನ್ ಆಗುತ್ತೆ ಅಥವಾ ಪುನರುತ್ಪಾದನೆ ಆಗುತ್ತೆ. ಯಾವುದು? ಲಿವರು. ಓಕೆ, ನೋಡಿ ಇಲ್ಲಿ ಮಾನವರಲ್ಲಿ 8 ರಿಂದ 15 ದಿನ ತಗೊಳುತ್ತೆ ಇದು ರೀಜನರೇಷನ್ ಆಗಲಿಕ್ಕೆ. ಯಾವುದು? ಲಿವರ್. ಅದೇ ಒಂದು ಇಲಿಗಳಲ್ಲಿ 5 ರಿಂದ 7 ದಿನ ಅಷ್ಟೇ ತಗೊಳುತ್ತೆ ಏನು ಮಾಡಲಿಕ್ಕೆ? ರೀಜನರೇಷನ್ ಮಾಡಲಿಕ್ಕೆ ಅಥವಾ ಪುನರುತ್ಪಾದನೆ ಮಾಡಲಿಕ್ಕೆ. ಯಾವುದು? ಲಿವರು. ಕ್ಲಿಯರ್? ಇದು ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಲಿವರ್ ಡಿಸೀಸಸ್ ಅಂತ ಕರಿತೀವಿ. ಯಕೃತ್ತಿಗೆ ಬರುವ ಒಂದು ರೋಗಗಳು. ನೋಡಿ, ಇಲ್ಲಿ ಸಿರೋಸಿಸ್ ಅಂತ ಕರಿತೀವಿ. ಸಿರೋಸಿಸ್ ಒಂದು ಆಲ್ಕೋಹಾಲ್ ಸೇವನೆಯಿಂದ ಬರುತ್ತೆ. ಓಕೆ, ಹೆಪಟೈಟಿಸ್ ಕಾರಣದಿಂದ ಉಂಟಾಗಬಹುದು. ಇಲ್ಲಿ ಗಾಯದ ಕೋಶಗಳು ಫೈಬ್ರೋಸಿಸ್ ಎಂದು ಕರೆಯಲ್ಪಡುವ ಪ್ರಕ್ರಿಯೆಯಲ್ಲಿ ಯಕೃತ್ತಿನ ಕೋಶಗಳನ್ನು ಬದಲಾಯಿಸುತ್ತವೆ. ಓಕೆ, ಸೊ ಯಕೃತ್ತಿನ ಕೋಶಗಳ ಕ್ರಿಯಾತ್ಮಕತೆಯು ನಾಶವಾಗುತ್ತೆ. ಯಕೃತ್ತಿನ ಒಂದು ಲಿವರ್ನ ಒಂದು ಸೆಲ್ಸ್ನ ಒಂದು ಆಕ್ಟಿವಿಟಿನ ಇನ್ಆಕ್ಟಿವ್ ಮಾಡುತ್ತೆ ಇವು. ಕ್ಲಿಯರ್? ಸೊ ಅದಕ್ಕೆ ಆ ಒಂದು ರೋಗಕ್ಕೆ ನಾವೇನಂತ ಕರಿತೀವಿ? ಸಿರೋಸಿಸ್ ಅಂತ ಕರಿತೀವಿ. caused due to alcohol consumption, toxins and hepatitis. Here scarce cells replace liver cells in process known as fibrosis. ಆ ಒಂದು ಫೈಬ್ರೋಸಿಸ್ ಒಂದು ಪ್ರೋಸೆಸ್ ಇಂದ ಏನು ಮಾಡ್ತೀವಿ, ಒಂದು ರೀಪ್ಲೇಸ್ ಮಾಡುತ್ತೆ ಸೆಲ್ಸ್. ಸೊ ಇದರಿಂದ ನಮ್ಗೆ ಯಾವ ರೋಗ ಬರುತ್ತೆ ಅಂದರೆ ಸಿರೋಸಿಸ್ ಎಂಬ ಒಂದು ರೋಗ ಬರುತ್ತೆ, ನೆನ್ಪಿಡಬೇಕು. ನೆಕ್ಸ್ಟ್ ನೋಡಿ, ಹೆಪಟೈಟಿಸ್. ಹೆಪಟೈಟಿಸ್ ಅನ್ನೋದು ಒಂದು ಲಿವರ್ಗೆ ಸಂಬಂಧಿಸಿದ ಒಂದು ರೋಗ ಆಗಿರುತ್ತೆ. ಇದು ಹೆಪಟೈಟಿಸ್ A, B, C ಅಂತಹ ವೈರಸ್ಗಳಿಂದ ಉಂಟಾಗುವ ಯಕೃತ್ತಿನ ಉರಿಯೂತವಾಗಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗಿರುತ್ತೆ. ಲಿವರ್ ಫೇಲ್ಯೂರ್ಗೆಲ್ಲ ಈ ಒಂದು ಹೆಪಟೈಟಿಸ್ ಅನ್ನೋ ಒಂದು ರೋಗ ಕಾರಣವಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಆಲ್ಕೋಹಾಲಿಕ್ ಲಿವರ್ ಡಿಸೀಸ್. ಅನ್ಕಂಟ್ರೋಲ್ಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಲೀಡ್ಸ್ ಟು ಲಿವರ್ ಡ್ಯಾಮೇಜ್. ಇಟ್ ಮೋಸ್ಟ್ ಕಾಮನ್ ಕಾಸ್ ಇನ್ ಸಿರೋಸಿಸ್. ಸೊ ಇದು ಒಂಥರ ಸಿರೋಸಿಸ್ ಥರನೇ, ಬಟ್ ಅನ್ಕಂಟ್ರೋಲ್ಡ್ ಆಲ್ಕೋಹಾಲ್ ಏನಾದ್ರು ನಾವು ಕುಡಿದಾಗ ಈ ಒಂದು ಆಲ್ಕೋಹಾಲ್ ಲಿವರ್ ಡಿಸೀಸ್ ಅನ್ನೋದು ಬರುತ್ತೆ. ಸೊ ಅದಕ್ಕೆ ಎಷ್ಟು ಕುಡಿಬೇಕು ಅಷ್ಟು ಕುಡಿಬೇಕು, ಏನು ಆಲ್ಕೋಹಾಲ್ ಅಲ್ಲ, ವಾಟರ್. ನೆಕ್ಸ್ಟ್ ನೋಡಿ, ಫ್ಯಾಟಿ ಲಿವರ್
ಡಿಸೀಸ್ ಅಂತ ಕರಿತೀವಿ. ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆ ಅಂತ ಕರಿತೀವಿ. ದಿಸ್ ಈಸ್ ದ ರಿಸಲ್ಟ್ ಆಫ್ ಆಲ್ಕೋಹಾಲ್ ಅಬ್ಯೂಸ್ ಆರ್ ಒಬೆಸಿಟಿ. ಸೊ ಇದು ಆಲ್ಕೋಹಾಲ್ ಇಂದ ಪರಿಣಾಮವಾಗಿರುತ್ತೆ. ಈ ರೋಗದಲ್ಲಿ ಯಕೃತ್ತಿನ ಜೀವಕೋಶಗಳಲ್ಲಿ ಕೊಬ್ಬಿನ ನಿರ್ಮಾತಗಳು ಸಂಗ್ರಹವಾಗಿರುತ್ತದೆ. ಇನ್ ದಿಸ್ ಡಿಸೀಸ್ ದ ವ್ಯಾಕ್ಯೂಲ್ಸ್ ಆಫ್ ಫ್ಯಾಟ್ ಬಿಲ್ಡ್ ಅಪ್ ಇನ್ ದ ಲಿವರ್ ಸೆಲ್ಸ್. ಒಂದು ಫ್ಯಾಟ್ ಅನ್ನೋದು ಒಂದು ಡೆವಲಪ್ ಆಗುತ್ತೆ, ಫ್ಯಾಟ್ ಅಕಾಮುಲೇಷನ್ ಆಗುತ್ತೆ, ಅವಾಗ ಒಂದು ಫ್ಯಾಟಿ ಲಿವರ್ ಡಿಸೀಸ್ ಅನ್ನೋದು ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಲಿವರ್ ಕ್ಯಾನ್ಸರ್. ಯಕೃತ್ತಿನ ಒಂದು ಕ್ಯಾನ್ಸರ್ ಅಂತ ಕರಿತೀವಿ. ಆಲ್ಕೋಹಾಲ್ ಅಂಡ್ ಹೆಪಟೈಟಿಸ್ ಆರ್ ದ ಮೇಜರ್ ಕಾಸ್ ಆಫ್ ಲಿವರ್ ಕ್ಯಾನ್ಸರ್. ಆಲ್ಕೋಹಾಲ್ ಮತ್ತು ಹೆಪಟೈಟಿಸ್ ಅನ್ನೋದು ಎರಡೂ ಅನ್ನೋದು ಹೆಚ್ಚಿಗೆ ಜಾಸ್ತಿ ಆದಂಗೆಲ್ಲ ಹೋದಂಗೆಲ್ಲ ಏನಾಗುತ್ತೆ, ಲಿವರ್ ಕ್ಯಾನ್ಸರ್ ಅನ್ನೋದು ಬರುತ್ತೆ. ಕ್ಲಿಯರ್, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಸ್ಲೀನ್ ಅಂತ ಕರಿತೀವಿ ಅಥವಾ ಗುಲ್ಮ ಅಂತ ಕರಿತೀವಿ. ಸೊ ದುಗ್ಧರಸ ವ್ಯವಸ್ಥೆಯ ಭಾಗವಾಗಿರುವ ಒಂದು ಅಂಗವಾಗಿದೆ ಇದು. ಓಕೆ, ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಲಿಂಪ್ಯಾಟಿಕ್ ಸಿಸ್ಟಮ್. ಗುಲ್ಮವು ಲಿಂಪೋಸೈಟ್ ಮಾಡುತ್ತದೆ ಮತ್ತು ರಕ್ತವನ್ನು ಶೋಧಿಸುತ್ತದೆ, ರಕ್ತ ಕಣಗಳನ್ನು ಸಂಗ್ರಹಿಸುತ್ತದೆ ಮತ್ತು ಹಳೆ ರಕ್ತ ಕಣಗಳನ್ನು ನಾಶಪಡಿಸುತ್ತದೆ. ಯಾವುದು ಈ ಒಂದು ಸ್ಲೀನ್. ಹೊಟ್ಟೆಯ ಎಡಭಾಗದಲ್ಲಿ ಹೊಟ್ಟೆಯ ಬಳಿ ಇದೆ. ಓಕೆ, ಇಟ್ ಈಸ್ ಲೊಕೇಟೆಡ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಅಬ್ಡಮನ್ ನಿಯರ್ ದ ಸ್ಟಮಕ್. The spleen makes lymphocytes and filters the blood, stores blood cells and destroys old blood cell. ಎಲ್ಲಾನು ಮಾಡುತ್ತೆ. ಓಕೆ, ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಸ್ಲೀನ್ ಕ್ಯಾನ್ಸರ್ ಅನ್ನೋದು ಒಂದು ಕಾಮನ್ ಆಗ್ಬಿಟ್ಟಿದೆ. ಆರ್ ಲಿಂಫೋಮಾಸ್ ಆರ್ ಲ್ಯೂಕೋಮಿಸ್ ಅಂತ ಕರಿತೀವಿ. ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಸ್ಲೀನ್ ಕ್ಯಾನ್ಸರ್. ಈ ಒಂದು ಸ್ಲೀನ್ ಕ್ಯಾನ್ಸರ್ ಅನ್ನೋದು ಈಗ ಒಂದು ಕಾಮನ್ ಆಗ್ಬಿಟ್ಟಿದೆ. ಸೊ ಲಿಂಫೋಮಾಸ್ ಅಂತ ಕರಿತೀವಿ ಮತ್ತು ಲ್ಯೂಕೋಮೈಸ್ ಅಂತ ಕರಿತೀವಿ. ಇವೆರಡು ಒಂದು ಸ್ಲೀನ್ ಕ್ಯಾನ್ಸರ್ಗೆ ಒಂದು ಎಕ್ಸಾಂಪಲ್ಸ್ ಆಗಿದೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ನೆಕ್ಸ್ಟ್ ಗ್ಲ್ಯಾಂಡ್ ಬಂದ್ಬಿಟ್ಟು ಸ್ವೆಟ್ ಗ್ಲ್ಯಾಂಡ್ಸ್. ಸೊ ಬೆವರು ಗ್ರಂಥಿಗಳು ಅಂತ ಕರಿತೀವಿ. ಸ್ವೆಟ್ ಗ್ಲ್ಯಾಂಡ್ ಸೆಕ್ರೀಟ್ ಸ್ವೆಟ್. ಬೆವರು ಗ್ರಂಥಿಗಳು ಬೆವರನ್ನು ಸ್ರವಿಕೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ದೀಸ್ ಸ್ವೆಟ್ ಗ್ಲ್ಯಾಂಡ್ಸ್ ಹೆಲ್ಪ್ಸ್ ಕಂಟ್ರೋಲ್ ಅವರ್ ಬಾಡಿ ಟೆಂಪರೇಚರ್. ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಸ್ವೆಟ್ ಗ್ಲ್ಯಾಂಡ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಈ ಒಂದು ಬೆವರು ಗ್ರಂಥಿಗಳಲ್ಲಿ ಅಥವಾ ಬೆವರಲ್ಲಿರುವ ಒಂದು ರಾಸಾಯನಿಕ ಯಾವುದು ಅಂತ ನಮಗೆ ಕ್ವಶನ್ ಕೇಳ್ತಾರೆ. ದಟ್ ಈಸ್ NaCl, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, ನೆನ್ಪಿಡಬೇಕು. ನೆಕ್ಸ್ಟ್ ನೋಡಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಅಶ್ರು ಗ್ರಂಥಿಗಳು ಅಥವಾ ಕಣ್ಣೀರಿನ ಗ್ರಂಥಿಗಳು ಅಂತ ಕೂಡ ಕರಿತೀವಿ. ನೋಡಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಆರ್ ಟಿಯರ್ ಗ್ಲ್ಯಾಂಡ್ಸ್. ಕಣ್ಣೀರಿನ ಒಂದು ಗ್ರಂಥಿಗಳಾಗಿರುತ್ತೆ. ಕಣ್ಣಿನ ಹಂಚಿನಲ್ಲಿ ಕಂಡು ಬರುತ್ತೆ. ಇವು ಕಣ್ಣಿನ ಹಂಚಿನಲ್ಲಿ ಕಂಡುಬರುವ ಒಂದು ಗ್ರಂಥಿಗಳಾಗಿರುತ್ತೆ. ಸೊ ಈ ಗ್ರಂಥಿಗಳು ಅಶ್ರಕ ಅಥವಾ ಕಣ್ಣೀರನ್ನು ಸ್ರವಿಸುತ್ತವೆ. ಇಲ್ಲಿದೆ ನೋಡಿ. ಅಶ್ರಕವು ಲೈಸೋಸೋಮ್ ಎಂಬ ಕಿಣ್ವವನ್ನು ಹೊಂದಿರುತ್ತೆ. ದೇ ಕ್ರಿಯೇಟ್ಸ್ ಆ್ಯಂಡ್ ಸೆಕ್ರೀಟ್ಸ್ ಅ ಫ್ಲೂಯಿಡ್ ಗೆಟ್ಸ್ ಇನ್ ಟು ಐಸ್ ಎವ್ರಿ ಟೈಮ್ ಯು ಬ್ಲಿಂಕ್. ನಾವು ಒಂದು ಬ್ಲಿಂಕ್ ಮಾಡಿದಾಗೆಲ್ಲ ಏನು ಮಾಡುತ್ತೆ, ಅದು ಒಂದು ಏನು ಸೆಕ್ರೀಟ್ ಮಾಡುತ್ತೆ ಅಂದರೆ ಒಂದು ಫ್ಲೂಯಿಡ್ನ ಸೆಕ್ರೇಟ್ ಮಾಡುತ್ತೆ. ಆ ಒಂದು ಫ್ಲೂಯಿಡಿಂದ ನಮಗೆ ಒಂದು ವಾಟರ್ ಅಥವಾ ಒಂದು ಕಣ್ಣೀರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಫ್ಲೂಯಿಡ್ ಹೆಲ್ಪ್ಸ್ ಕೀಪ್ ಅಸ್ ಹೈ ಮಾಯ್ಶ್ಚರೈಟ್. ಈ ಒಂದು ಕಣ್ಣೀರಿನಲ್ಲಿ ಈ ಒಂದು ಫ್ಲೂಯಿಡ್ ಏನು ಮಾಡುತ್ತೆ, ಕಣ್ಣೀರನ್ನು ಒದ್ದೆಯಾಗಿ ಅಥವಾ ಕಣ್ಣನ್ನು ಒದ್ದೆಯಾಗಿ ಮಾಯ್ಶ್ಚರೈಸ್ ಆಗಿ ಇಡಲು ಸಹಾಯ ಮಾಡುತ್ತದೆ. ಸೊ ಇದೇನು ಮಾಡುತ್ತೆ, ಕಣ್ಣಿನಲ್ಲಿ ಬಿದ್ದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ. ಯಾವುದು? ಈ ಒಂದು ಅಶ್ರು ಗ್ರಂಥಿಗಳು. ಓಕೆ, ನೆಕ್ಸ್ಟ್ ನೋಡಿ ಸೆರೋಮಿನಸ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೆರೋಮಿನಸ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ? ಇದು ಗ್ಲ್ಯಾಂಡ್ಸ್ ಆರ್ ದ ಗ್ಲ್ಯಾಂಡ್ಸ್ ಇನ್ ಯುವರ್ ಹಿಯರ್. ಕಿವಿಯಲ್ಲಿರುವ ಒಂದು ಗ್ರಂಥಿಗಳಾಗಿರುತ್ತೆ. ಸೆರೋಮಿನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಹೆಲ್ಪ್ಸ್ ಪ್ರೊಡ್ಯೂಸ್ ಇಯರ್ ವ್ಯಾಕ್ಸ್. ಒಂದು ಹಿಯರ್ ವ್ಯಾಕ್ಸ್ ಅನ್ನೋದು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಹಿಯರ್ ವ್ಯಾಕ್ಸ್ ಪ್ರೊಟೆಕ್ಟ್ಸ್ ಅವರ್ ಹಿಯರ್ ಫ್ರಮ್ ಫಿಸಿಕಲ್ ಡ್ಯಾಮೇಜ್ ಆ್ಯಂಡ್ ಇನ್ಫೆಕ್ಷನ್ಸ್. ಈ ಒಂದು ಇಯರ್ ವ್ಯಾಕ್ಸ್ ಅನ್ನೋದು ನಮ್ಮ ಒಂದು ಕಿವಿಯ ಒಂದು ತಮಟೆಯನ್ನು ಪ್ರೊಟೆಕ್ಟ್ ಮಾಡುತ್ತೆ ಫ್ರಮ್ ಫಿಸಿಕಲ್ ಡ್ಯಾಮೇಜಸ್ ಇಂದ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಮ್ಯಾಮರಿ ಗ್ಲ್ಯಾಂಡ್ಸ್. ಸೊ ಯುವರ್ ಮ್ಯಾಮರಿ ಗ್ಲ್ಯಾಂಡ್ಸ್ ಪ್ರೊಡ್ಯೂಸಸ್ ಮಿಲ್ಕ್. ಹಾಲು ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಯುವರ್ ಮಿಲ್ಕ್ ಈಸ್ ನ್ಯೂಟ್ರಿಯೆಂಟ್ ರಿಚ್ ಅಂಡ್ ಹೆಲ್ಪ್ ಪ್ರೊಟೆಕ್ಟ್ ಯುವರ್ ಬೇಬಿ ಡೆವಲಪಿಂಗ್ ಇಮ್ಯೂನ್ ಸಿಸ್ಟಮ್. ಒಂದು ಮಗುವಿನ ಒಂದು ಇಮ್ಯೂನ್ ಸಿಸ್ಟಮ್ ಮೇಲೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟು ಕರಳು ಗ್ರಂಥಿಗಳು ಅಂತ ಕರಿತೀವಿ. ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್. ಕರಳು ಗ್ರಂಥಿಗಳು ಡಿಯೋಡಿನಮ್ ಮ್ಯೂಕಸ್ ಕವಚದಲ್ಲಿ ಹುದುಗಿರುವ ಕುಳಿಗಳ ರೂಪದಲ್ಲಿ ಕಂಡುಬರುತ್ತೆ. ಈ ಕರಳು ಗ್ರಂಥಿಗಳಿಗೆ ಲೈಬರ್ ಕುಸ್ಟೇನ್ ಕುಳಿಗಳು ಅಂತ ಕೂಡ ಕರೀತಾರೆ. ಈ ಗ್ರಂಥಿಗಳು ಕರಳು ರಸವನ್ನು ಸ್ರವಿಸುತ್ತದೆ. ಕರಳು ರಸವು ಅನೇಕ ಕಿಣ್ವಗಳನ್ನು ಹೊಂದಿದೆ. ಈ ಕಿಣ್ವಗಳು ಆಹಾರ ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ. ಉದಾಹರಣೆಗೆ ಮಾಲ್ಟೇಸ್, ಲ್ಯಾಕ್ಟೇಸ್, ಸುಕ್ರೇಸ್
ಮುಂತಾದ ಒಂದು ಕಿಣ್ವಗಳಾಗಿರುತ್ತೆ. ಕ್ಲಿಯರ್? ಎಸ್, ನೋಡಿ ಇಲ್ಲಿ. ಸೊ ಬ್ರೂನರ್ಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಬ್ರೂನರ್ಸ್ ಗ್ಲ್ಯಾಂಡ್ಸ್ ಲೊಕೇಟೆಡ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಈ ಒಂದು ಸಣ್ಣ ಕರುಳಿನಲ್ಲಿ ಇರುವ ಒಂದು ಗ್ಲ್ಯಾಂಡ್ಸ್ ಯಾವುದು ಅಂದರೆ ಬ್ರೂನರ್ ಗ್ಲ್ಯಾಂಡ್ಸ್ ಆಗಿರುತ್ತೆ. ಇದು 4 ವಿಧದ ಒಂದು ಎನ್ಸೈಮ್ಸ್ ಅನ್ನು ಒಳಗೊಂಡಿರುತ್ತೆ. ಅದರ ಒಂದು ಕಾರ್ಯಗಳು ಏನಂತ ನೋಡ್ತಾ ಹೋಗೋಣ. ಫಸ್ಟ್ಗೆ ನೋಡಿ ಇಲ್ಲಿ ಎರಪ್ಸೇನ್ ಅಂತ ಇದೆ. ಎರಪ್ಸೇನ್. ಸೊ ಇದೇನು ಪೆಪ್ಟೈಡ್. ಪೆಪ್ಟೈಡ್ ಇಂದ ಯಾವುದಕ್ಕಾಗಿ ಕನ್ವರ್ಟ್ ಮಾಡುತ್ತೆ? ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಪೆಪ್ಟೈಡ್ಗಳನ್ನು ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುವ ಒಂದು ಇದ್ಯಾವುದು ಎನ್ಸೈಮ್ ಯಾವುದು ಅಂದರೆ ದಟ್ ಈಸ್ ಎರಪ್ಸಿನ್. ನೆಕ್ಸ್ಟ್ ಇನ್ವರ್ಟೇಸ್ ಅಂತ ಕರಿತೀವಿ. ಏನು? ಇನ್ವರ್ಟೇಸ್. ಇನ್ವರ್ಟೇಸ್ ಏನು ಮಾಡುತ್ತೆ? ಸುಕ್ರೋಸಿಂದ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಅನ್ನು ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸ್ ಇಂದ ಫ್ರಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಮಾಲ್ಟೇಸ್ ಏನ್ ಮಾಡುತ್ತೆ? ಮಾಲ್ಟೋಸ್ ಅನ್ನು ಗ್ಲೂಕೋಸ್ ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಲ್ಯಾಕ್ಟೇಸ್ ಏನ್ ಮಾಡುತ್ತೆ? ಲ್ಯಾಕ್ಟೋಸ್ ಅನ್ನು ಗ್ಲೂಕೋಸ್ ಮತ್ತೆ ಗ್ಯಾಲಾಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಕ್ಲಿಯರ್? ಇದು ನೆನ್ಪಿಡಬೇಕು. ನೋಡಿ, ಇಷ್ಟು ನಾವು ಡಿಸ್ಕಸ್ ಮಾಡಿದ್ದು ಒಂದು ಗ್ಲ್ಯಾಂಡ್ಸ್ ಆಗಿತ್ತು. ಯಾವುದು? ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಆಗಿರುತ್ತು, ನಾಳಗ್ರಂಥಿಗಳಾಗಿರುತ್ತು. ಒಂದು ಕಾಮನ್ ಆಗಿ ಅವುಗಳ ಒಂದು ಫಂಕ್ಷನ್ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಇವು ದೇಶದ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ, ರೆಗ್ಯುಲೇಟ್ಸ್ ಬಾಡಿ ಟೆಂಪರೇಚರ್, ಲೂಬ್ರಿಗೆಂಟ್ಸ್ ಆಗಿ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ, ಹೆಲ್ಪ್ ಫಾರ್ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಹೆಲ್ಪ್ಸ್ ಇನ್ ರಿಪ್ರೊಡಕ್ಷನ್ ಕೂಡ ಇದು ಸಹಾಯ ಮಾಡುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಬೇರೆ ನೇಮ್ಸ್ ಏನಪ್ಪಾ ಅಂದರೆ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ, ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ. ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ? ಇನ್ಫಾರ್ಮೇಷನ್ ಅಥವಾ ಒಂದು ರಾಸಾಯನಿಕಗಳನ್ನು ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮ್ ಒಳಗಡೆ ಬಿಟ್ಟುಬಿಡುತ್ತೆ. ಓಕೆ, ನೋಡಿ, ಈ ಗ್ರಂಥಿಗಳು ಉತ್ಪಾದಿಸಿದ ರಕ್ತ ಅಥವಾ ರಕ್ತಕ್ಕೆ ಸ್ರವಿಕೆಯಾಗಿ ರಕ್ತದ ಮೂಲಕ ಗುರಿ ಅಂಗಗಳನ್ನು ತಲುಪುತ್ತೆ. ಇಲ್ಲಿ ಯಾವುದೇ ಒಂದು ಡಕ್ಟ್ಸ್ ಇಲ್ಲ, ನಾಳಗಳಿಲ್ಲ, ಅದು ನೆನ್ಪಿಡಬೇಕು. These glands secretes their respective substances directly into the blood rather than duct. Okay, so example ಏನು ಕೊಡ್ಬೋದು? ಪಿಟ್ಯುಟರಿ ಕೊಡ್ಬೋದು, ಥೈರಾಯ್ಡ್, ಅಡ್ರಿನಲ್, so many examples. Clear? ನೋಡಿ, these glands belongs to body control system and produces hormones which helps to regulate the functions of cells and tissues. ಸೊ ಅದಕ್ಕೆ ಇದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಇದನ್ನ ನಾವೇನೇನು ಕರಿತೀವಿ? ಕೆಮಿಕಲ್ ಮೆಸೆಂಜರ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನೇನು ಕರಿತೀವಿ? ರಾಸಾಯನಿಕ ರಸದೂತ ಅಂತ ಕರಿತೀವಿ. ಈ ಒಂದು ಹಾರ್ಮೋನ್ಸ್ಗೆ ಕನ್ನಡದಲ್ಲಿ ಏನಪ್ಪ ಕರಿತೀವಿ ಅಂದ್ರೆ ಚೋದನಿಗಳು ಅಂತ ಕರಿತೀವಿ. ನೆನ್ಪಿಡ್ಬೇಕು. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ನಾನು ಫಾಸ್ಟಾಗಿ ಹೋಗ್ತಿದ್ದೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಬೇರೆ ಏನೋ ಎಲ್ಲ ಕತೆ ಹೇಳ್ಕೊಂಡು ನಾನು ವೇಸ್ಟ್ ಮಾಡಲಿಕ್ಕೆ ಟೈಮ್ ಅಷ್ಟೊಂದು ನನಗೆ ಇಷ್ಟ ಇಲ್ಲ. ಸೊ ದಟ್ಸ್ ವೈ ಐ ಆಮ್ ಮೂವಿಂಗ್ ಫಾಸ್ಟ್. ನಿಮ್ಗೆ ಏನಾದರೂ ತುಂಬ ಫಾಸ್ಟ್ ಅನ್ಸಿದ್ರೆ ಪ್ಲೀಸ್ ಸ್ಲೋ ಡೌನ್ ಮಾಡಿಕೊಂಡು ನೀವು ನೋಡ್ಬೋದು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಹಾರ್ಮೋನ್ಸ್ ಅಂತ ಬಂತಲ್ಲ, ಹಾಗಾದರೆ ಒಂದು ಚೋದನೆಗಳು ಅಂತ ಕರಿತೀವಿ. ಹಾರ್ಮೋನ್ಸ್ ಅಥವಾ ಚೋದನೆಗಳು ಅಂತ ಕರಿತೀವಿ, ಅಥವಾ ಪ್ರಚೋದಕಗಳು ಕೂಡ ಅಂತ ಕರಿತೀವಿ ಇದಕ್ಕೆ. ಸೊ ಹಾಗಾದರೆ ಹಾರ್ಮೋನ್ಸ್ ಅಂತ ಬಂದಮೇಲೆ ಹಾರ್ಮೋನ್ಸು ಏನೇನಿಂದ ಮಾಡಲ್ಪಟ್ಟಿದೆ, ಅದರಲ್ಲಿ ಏನಿದೆ ಅಂತ ನಾವು ತಿಳ್ಕೊಬೇಕು ತಾನೆ. ಸೊ ಅದನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ನಿರ್ನಾಳ ಗ್ರಂಥಿಗಳು ಸ್ರವಿಸಿದ ರಾಸಾಯನಿಕ ವಸ್ತುಗಳಿಗೆ ಹಾರ್ಮೋನ್ಗಳು ಅಂತ ಕರಿತೀವಿ. ಓಕೆ, ಸೊ ಹಾರ್ಮೋನ್ಗಳು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಪ್ರಚೋದನೆಯನ್ನು ಒಯ್ಯುವುದರಿಂದ ಇವುಗಳನ್ನು ರಸದೂತ ಅಂತ ಕರಿತೀವಿ ಅಥವಾ ರಾಸಾಯನಿಕ ರಸದೂತ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಹಾರ್ಮೋನ್ ಇದು ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳು ಮತ್ತು ಸ್ಟಿರಾಯ್ಡ್ಗಳಿಂದ ಕೂಡಿದೆ. ಹಾಗಾದ್ರೆ ಅಮೈನೋ ಆಮ್ಲಗಳು ಏನು ಮಾಡುತ್ತೆ? ನೋಡಿ, ಇಲ್ಲಿ ಅಮೈನೋ ಆಮ್ಲಗಳಿಂದ ಮಾಡಿರುವ ಹಾರ್ಮೋನ್ಗಳಿಗೆ ಪೆಪ್ಟೈಡ್ಗಳು ಅಂತ ಕರಿತೀವಿ. ಅಮೈನೋ ಆಮ್ಲಗಳಿಂದ ಮಾಡಿರುವ ಒಂದು ಹಾರ್ಮೋನ್ಗಳಿಗೆ ಪೆಪ್ಟೈಡ್ಗಳು ಅಂತ ಕರಿತೀವಿ. ಇದು ಏನು ಮಾಡುತ್ತೆ? ಇವು ದೈಹಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಿದ್ದು ನೀರಿನಲ್ಲಿ ಕರಗುತ್ತದೆ. ಕ್ಲಿಯರ್?
ಸೊ ಅಮೈನೋ ಆಮ್ಲಗಳು ಅಥವಾ ಒಂದು ಪೆಪ್ಟೈಡ್ಗಳು ದೇಹದ ಮಾನವನ ದೈಹಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಿದ್ದು ಇದು ನೀರಿನಲ್ಲಿ ಕರಗುತ್ತಂತೆ. ಮತ್ತೆ ಕೊಬ್ಬಿನ ಆಮ್ಲಗಳಿಂದ ಮಾಡಲ್ಪಟ್ಟಿರೋದು ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಕೊಬ್ಬಿನ ಆಮ್ಲಗಳಿಂದ ಮಾಡಲ್ಪಟ್ಟಿರೋದು ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಿದ್ದು ಇದು ನೀರಿನಲ್ಲಿ ಕರಗುವುದಿಲ್ಲ. ಓಕೆ, ನೋಡಿ ಇಲ್ಲಿ are chemical messenger that travels to the blood streams to control the action cells of organs in the body. Hormones made up of amino acids, proteins and steroids ಅಂತ ಕರಿತೀವಿ. ಅಮೈನೋ ಪ್ರೋಟೀನ್ಸ್ ಮತ್ತೆ ಪೆಪ್ಟೈಡ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಈ ಪ್ರೋಟೀನ್ಸ್ ಮತ್ತೆ ಪೆಪ್ಟೈಡ್ಸ್ ಏನ್ ಕರಿತೀವಿ ಅಮೈನೋ ಆಸಿಡ್ಸ್ ಇಂದ ಮಾಡಲ್ಪಟ್ಟಿದೆ. ಬಟ್ ಈ ಸ್ಟಿರಾಯ್ಡ್ ಏನ್ರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಕೊಲೆಸ್ಟ್ರಾಲ್ ಇಂದ ಮಾಡಲ್ಪಟ್ಟಿದೆ ಅಥವಾ ಕೊಬ್ಬಿನ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ನೆನ್ಪಿಡ್ಬೇಕು. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿ ಏನೇನೆಲ್ಲ ಬರುತ್ತೆ? ಥೈರಾಯ್ಡ್ ಗ್ಲ್ಯಾಂಡ್ ಬರುತ್ತೆ, ಇಲ್ಲಿದೆ. ನೆಕ್ಸ್ಟ್ ಪ್ಯಾಂಕ್ರಿಯಸ್ ಬರುತ್ತೆ, ಥೈಮಸ್ ಬರುತ್ತೆ, ಓಕೆ, ಅಡ್ರಿನಲ್ ಗ್ಲ್ಯಾಂಡ್ ಬರುತ್ತೆ, ಟೆಸ್ಟಿಸ್ ಬರುತ್ತೆ, ಓರಿಸ್ ಬರುತ್ತೆ, ಪೀನಿಯಲ್ ಬರುತ್ತೆ, ಪಿಟ್ಯೂಟರಿ ಬರುತ್ತೆ, ಎಲ್ಲ ಗ್ಲ್ಯಾಂಡ್ಸು ಬರುತ್ತೆ. ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೀವಿ. ಪಿಟ್ಯೂಟರಿ ಗ್ಲ್ಯಾಂಡ್ ಇದು ಬಟಾಣಿ ಕಾಳಿನಷ್ಟು ಗಾತ್ರವನ್ನು ಹೊಂದಿರುತ್ತೆ. 0.5 ಗ್ರಾಮ್ ತೂಕವನ್ನು ಹೊಂದಿದೆ. ಯಾವುದು? ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಸೊ ನೋಡಿ ಎಲ್ಲಿದೆ ಪಿಟ್ಯೂಟರಿ ಗ್ಲ್ಯಾಂಡ್? ಇಲ್ಲಿದೆ ನೋಡಿ, ನೇತಾಡ್ತಿದೆ ಹಿಂಗೆ. ಓಕೆ, ಇದು ಮೆದುಳಿನ ಭಾಗವಾದ ಹೈಪೋಥಲಾಮಸ್ ನೊಡನೆ ಸಂಬಂಧವನ್ನು ಹೊಂದಿರುತ್ತೆ. ಯಾವುದು? ಪಿಟ್ಯೂಟರಿ. ಈ ಗ್ರಂಥಿಯು ಅನೇಕ ಹಾರ್ಮೋನುಗಳನ್ನು ಸ್ರವಿಸುತ್ತದೆ, ಇತರ ಗ್ರಂಥಿಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಆದ್ರಿಂದ ಇದನ್ನ ಏನಂತ ಕರಿತೀವಿ? ಗ್ರಂಥಿಗಳ ರಾಜ ಅಂತ ಕರಿತೀವಿ, ಅಥವಾ ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ ಇದಕ್ಕೆ. ನೋಡಿ ಇಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಈ ಒಂದು ಪಿಟ್ಯೂಟರಿ ಗ್ರಂಥಿ ಬೇರೆ ಗ್ರಂಥಿಗಳ ಒಂದು ಕಾರ್ಯವನ್ನು ನಿಯಂತ್ರಿಸುವುದರಿಂದ ಅಥವಾ ಚಟುವಟಿಕೆಗಳನ್ನು ನಿಯಂತ್ರಿಸುವುದರಿಂದ ಇದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಬಟ್ ಪಿಟ್ಯೂಟರಿಯನ್ನ ಒಂದು ಗ್ರಂಥಿ ನಿಯಂತ್ರಣ ಮಾಡುತ್ತೆ, ಅದು ಹೈಪೋಥಾಲಮಸ್ ಆಗಿರುತ್ತೆ. ಸೊ ಅದಕ್ಕೆ ನಾವೊಂದು ಹೈಪೋಥಾಲಮಸ್ನ ಏನಂತ ಕರಿತೀವಿ ಅಂದ್ರೆ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್, ಅಥವಾ ಇನ್ನೊಂದು ಏನು ಕರಿತೀವಿ ಅಂದ್ರೆ ಸುಪ್ರೀಂ ಕಮಾಂಡರ್ ಆಫ್ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ. ಯಾವುದನ್ನ? ಹೈಪೋಥಾಲಮಸ್ ಅನ್ನ. ನೋಡಿ, ಹೈಪೋಥಾಲಮಸ್ ಪಿಟ್ಯೂಟರಿ ಗ್ರಂಥಿಯ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಇದನ್ನು ಸುಪ್ರೀಂ ಕಮಾಂಡರ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಹೈಪೋಥಾಲಮಸ್ ನೆನ್ಪಿಡಬೇಕು. ಓಕೆ, ನೆಕ್ಸ್ಟ್ ನೋಡಿ. ಸೊ ಇದೆಲ್ಲ ನೋಡಿದ್ವಲ್ಲ, ಇದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಬೇರೆ ಒಂದು ಗ್ರಂಥಿಗಳ ಒಂದು ಚಟುವಟಿಕೆಗಳನ್ನು ಇದು ನಿರ್ವಹಿಸುತ್ತೆ ಅದಕ್ಕೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಪಿಟ್ಯೂಟರಿ ಗ್ರಂಥಿ ಬಿಡುಗಡೆಗೊಳಿಸುವ ಒಂದು ಹಾರ್ಮೋನುಗಳು ಯಾವುವು? ಹಾರ್ಮೋನ್ಸ್ ದಟ್ ಈಸ್ ಸೆಕ್ರೆಟೆಡ್ ಬೈ ಪಿಟ್ಯೂಟರಿ. ಒಂದೊಂದಾಗಿ ನೋಡ್ತಾ ಹೋಗೋಣ. FSH ಇದೆ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ನೆಕ್ಸ್ಟ್ LH ಹಾರ್ಮೋನ್, ಲುಟಿನೈಸಿಂಗ್ ಹಾರ್ಮೋನ್. GH ಹಾರ್ಮೋನ್, ಗ್ರೋತ್ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ, ಅಥವಾ ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಪ್ರೊಲ್ಯಾಕ್ಟಿನ್ ಅಂತ ಬರುತ್ತೆ. TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಆಕ್ಸಿಟೋಸಿನ್ ಅಥವಾ ಲವ್ ಹಾರ್ಮೋನ್ ಅಂತ ಕರಿತೀವಿ. ಆಂಟಿ ಡಯೂರಿಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಅಂತ ಕರಿತೀವಿ. MSH, ಮೆಲನೋಸೈಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಈ ಹಾರ್ಮೋನ್ಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಫಸ್ಟ್ಗೆ ಗ್ರೋತ್ ಹಾರ್ಮೋನ್ ಬಗ್ಗೆ ನೋಡ್ತಾ ಹೋಗೋಣ. ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ, ಸೊಮ್ಯಾಟೋಟ್ರೋಪಿಕ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಗ್ರೋತ್ ಹಾರ್ಮೋನ್ ಗ್ರೋತ್ ಹಾರ್ಮೋನು ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಪಿಟ್ಯೂಟರಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಈ ಒಂದು ಗ್ರೋತ್ ಹಾರ್ಮೋನ್ ಏನಾದರೂ ತುಂಬ ಜಾಸ್ತಿ ಪ್ರೊಡ್ಯೂಸ್ ಆಯಿತು ಅಂದರೆ ಅವಾಗ ಏನಾಗಿ ಬೆಳೀತಾರೆ? ತುಂಬ ಉದ್ದವಾಗಿ ಬೆಳೀತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ಜೈಗಾಂಟಿಯಮ್ ಅಂತ ಕರಿತೀವಿ, ಅಥವಾ ದೈತ್ಯತೆ ಅಂತ ಕರಿತೀವಿ. ಇಲ್ಲ, ಹಾರ್ಮೋನ್ ಅನ್ನೋದು, ಈ ಒಂದು ಗ್ರೋತ್ ಹಾರ್ಮೋನ್ ಅನ್ನೋದು ಕಡಿಮೆ ಉತ್ಪಾದನೆ ಆಯಿತು, ಅವಾಗ ತುಂಬ ಕುಳ್ಳಗಿರ್ತಾರೆ, ಡ್ವಾರ್ಫಿಸಮ್ ಅಂತ ಕರಿತೀವಿ, ಅಥವಾ ಕುಬ್ಜತೆ ಅಂತ ಕರಿತೀವಿ. ಏನು? ಕುಬ್ಜತೆ. ಓಕೆ, ನೋಡಿ ಇಲ್ಲಿ ಈ ಥರ ಒಂದು ಟಾಲೆಸ್ಟ್ ಪರ್ಸನ್ನು, ಇದು ಕುಬ್ಜತೆ, ಡ್ವಾರ್ಫಿಸಮ್. ಇದು ಡ್ವಾರ್ಫಿಸಮ್, ಇದು ಗೈಗ್ಯಾಂಟಿಸಮ್. ಓಕೆ, ನೋಡಿ ಇಲ್ಲಿ ಪ್ರೌಢರಲ್ಲಿ ಈ ಹಾರ್ಮೋನ್ ಅತಿಯಾಗಿ ಸ್ರವಿಕೆ ಆದರೆ ಅಕ್ರೋಮೆಗಾಲಿ ಎಂಬ ರೋಗ ಬರುತ್ತೆ. ಈ ಒಂದು ರೋಗದ ಒಂದು ಲಕ್ಷಣಗಳೇನಿರುತ್ತೆ? ದವಡೆ, ಮೂಗು, ಕೈಕಾಲುಗಳು ಮತ್ತೆ ಮುಳ್ಳುಗಳ ಪ್ರಮಾಣ, ತಪ್ಪಿದ ಬೆಳವಣಿಗೆ. ನೋಡಿ ಈ ಥರ ಇರುತ್ತೆ. ಇವ್ರು ಯಾರು ಗೊತ್ತಲ್ಲ ನಮಗೆ? ಗ್ರೇಟ್ ಖಾಲಿ. ಸೊ ಅವ್ರ ಒಂದು ಬಾಡಿನೇ ಒಂಥರ ಡಿಫ್ರೆಂಟ್ ಆಗಿದೆ.
ಸೊ ಅಕ್ರೋಮೆಗಾಲಿ ಈಸ್ ಕಾಸ್ಡ್ ಬೈ ದ ಪಿಟ್ಯೂಟರಿ ಗ್ಲ್ಯಾಂಡ್ ಪ್ರೊಡ್ಯೂಸಿಂಗ್ ಟೂ ಮಚ್ ಗ್ರೋತ್ ಹಾರ್ಮೋನ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಕ್ಲಿಯರ್? ನಮ್ಮ ಶೇಪ್, ಮುಖದ ಶೇಪೇ, ಒಂದು ಬಾಡಿನ ಒಂದು ಶೇಪೇ ಡಿಫ್ರೆಂಟ್ ಆಗಿಬಿಟ್ಟಿರುತ್ತೆ. ಕ್ಲಿಯರ್? ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಂದರೆ, ಗ್ರೋತ್ ಹಾರ್ಮೋನ್ ಜಾಸ್ತಿ ಆದರೆ ಜೈಗಂಟಿಯಮ್ ಬರುತ್ತೆ, ಕಡಿಮೆ ಆದರೆ ಡ್ವಾರ್ಫಿಸಮ್ ಬರುತ್ತೆ. ಇನ್ನೊಂದು ಗ್ರೋತ್ ಹಾರ್ಮೋನ್ ಜಾಸ್ತಿ ಆದರೆ ಏನು ರೋಗ ಬರುತ್ತೆ? ಅಕ್ರೋಮೆಗಾಲಿ ಅಂತ ಬರುತ್ತೆ. ಇದು ನೆನ್ಪಿಡಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, MSH ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಏನಪ್ಪ ಹಿಂಗಂದರೆ, ಚರ್ಮ ಮತ್ತು ಚರ್ಮದ ಬಣ್ಣಕ್ಕೆ ಕಾರಣವಾದ ಮೆಲನಿನ್ ಉತ್ಪತ್ತಿಯನ್ನು ನಿಯಂತ್ರಣ ಮಾಡುತ್ತೆ. ಈ ಒಂದು ಮೆಲನಿನ್ ಕೊರತೆಯಿಂದ ಚರ್ಮ ಬಿಳಿಚಿಕೊಳ್ಳುತ್ತದೆ. ನೋಡಿ, ಈ ಥರ ಆಗುತ್ತೆ. ಈ ಥರ ಫೇಸಸ್ ನೀವು ನೋಡಿರ್ತೀರಲ್ಲ, ಈ ಥರ ಬಿಳಿಚಿಕೊಳ್ಳುತ್ತೆ. ಅದಕ್ಕೆ ಏನಂತ ಕರಿತೀವಿ? ಅಲ್ಬಿನಿಸಮ್ ಅಂತ ಕರಿತೀವಿ. ಅಲ್ಬಿನಿಸಮ್ ನೋಡಿ, ಅಲ್ಬಿನಿಸಮ್ ಇಸ್ ಎ ಜೆನೆಟಿಕ್ ಡಿಸಾರ್ಡರ್ ಕಾಸ್ಡ್ ಬೈ ಎ ಡೆಫಿಷಿಯನ್ಸಿ ಆಫ್ ಟೈರೋಸಿನೇಸ್ ಎನ್ಸೈಮ್ ಅಂತ ಕರಿತೀವಿ. ಟೈರೋಸಿನೇಸ್ ಎನ್ಸೈಮ್ ಅಂತ ಕರಿತೀವಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಮೆಲನಿನ್ ನೇರಳಾತೀತ ವಿಕಿರಣಗಳಿಂದ ರಕ್ಷಣೆ ನೀಡುತ್ತೆ. ಸೊ ಯಾರು ಕಪ್ಪಗಿರ್ತಾರೋ ಅವರಲ್ಲಿ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಅವರಿಗೆ ರಕ್ಷಣೆ ಅನ್ನೋದು ಜಾಸ್ತಿ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ, FSH ಅಂತ ಕರಿತೀವಿ. ಸೊ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸ್ಟಿಮ್ಯುಲೇಟ್ಸ್ ದ ಗ್ರೋತ್ ಆಫ್ ಎಗ್ಸ್ ಅಂಡ್ ಫಾಲಿಕಲ್ಸ್ ಇನ್ ದ ಓವರಿ ಅಂಡ್ ದ ಪ್ರೊಡಕ್ಷನ್ ಆಫ್ ಈಸ್ಟ್ರೋಜನ್. ಸ್ತ್ರೀಯರಲ್ಲಿ ಅಂಡಾಣುಗಳು ಬಿಡುಗಡೆಯಾಗಲು ಮತ್ತು ಪುರುಷರಲ್ಲಿ ವೀರ್ಯಾಣುಗಳ ಉತ್ಪತ್ತಿಯಾಗಲು ಸಹಾಯ ಮಾಡುತ್ತೆ. ಯಾವುದು? FSH ಹಾರ್ಮೋನ್. ನೆಕ್ಸ್ಟ್ ನೋಡಿ, ಲ್ಯೂಟಿನೈಸಿಂಗ್ ಹಾರ್ಮೋನ್, LH ಹಾರ್ಮೋನ್ ಅಂತ ಕರಿತೀವಿ. ಹೆಣ್ಣು ಮಕ್ಕಳ ಅಂಡಾಶಯದಲ್ಲಿ ಪ್ರೊಜೆಸ್ಟಿರಾನ್ ಮತ್ತು ಗಂಡು ಮಕ್ಕಳಲ್ಲಿ ವೃಷಣಗಳಲ್ಲಿ ಟೆಸ್ಟೋಸ್ಟಿರಾನ್ ತಯಾರಿಕೆಗೆ ಸಹಾಯ ಮಾಡುತ್ತೆ. ಯಾವುದು? LH ಹಾರ್ಮೋನ್. ನೋಡಿ, ಇಲ್ಲಿ LH ಇದೆ, FSH ಇದೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಲುಟಿಯೋಟ್ರೋಫಿಕ್ ಹಾರ್ಮೋನ್ ಅಂತ ಕರಿತೀವಿ ಅಥವಾ ಪ್ರೊಲ್ಯಾಕ್ಟಿನ್ ಅಂತ ಕರಿತೀವಿ. ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಲ್ಯಾಕ್ಟೇಷನ್, ಬ್ರೆಸ್ಟ್ ಡೆವಲಪ್ಮೆಂಟ್. ಮಹಿಳೆಯರಲ್ಲಿ ಹಾಲು ಉತ್ಪತ್ತಿ ಮತ್ತು ಸ್ತನಗಳ ವರ್ಧನೆಗೆ ಅವಕಾಶ ಮಾಡಿಕೊಡುತ್ತೆ. ಇದು ಯಾವುದು? ಲುಟಿನೈಸಿಂಗ್ ಹಾರ್ಮೋನ್, LTH. ಪ್ರೊಲ್ಯಾಕ್ಟಿನ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ಒಂದು ಏನೇನು ಹಾರ್ಮೋನ್ಗಳೆಲ್ಲ ಡಿಸ್ಕಸ್ ಮಾಡ್ತೀವಿ, ಅಲ್ಲಿ ಎಲ್ಲ ಹಾರ್ಮೋನ್ಗಳು ಯಾವುದರಿಂದ ಉತ್ಪತ್ತಿ ಆಗುತ್ತೆ ಅಂದರೆ ಪಿಟ್ಯೂಟರಿ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ, ನೆನ್ಪಿಡಬೇಕು. ಓಕೆ. ಸೊ TSH ಅಂತ ಕರಿತೀವಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಥೈರಾಕ್ಸಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಆಕ್ಸಿಟೋಸಿನ್, ವೆರಿ ಇಂಪಾರ್ಟೆಂಟ್. ಆಕ್ಸಿಟೋಸಿನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹೆರಿಗೆ ಸಮಯದಲ್ಲಿ ಗರ್ಭಕೋಶದ ಸ್ನಾಯುಗಳ ಸಂಕೋಚನೆಯನ್ನು ಪ್ರಚೋದಿಸಿ ಮಗುವಿಗೆ ಜನ್ಮಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ಡೆಲಿವರಿ ಟೈಮಲ್ಸಲ್ಲಿ ಏನು ಮಾಡುತ್ತೆ? ಒಂದು ಸ್ನಾಯುಗಳ ಒಂದು ಸಂಕೋಚನೆ ಆಗುತ್ತೆ. ಓಕೆ, ಅವಾಗ ಬೇಬಿ ಆಚೆ ಬರುತ್ತೆ ಇದು ಆರಾಮಾಗಿ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಡೆಲಿವರಿ ಹಾರ್ಮೋನ್ ಅಥವಾ ಒಂದು ಹೆರಿಗೆ ಹಾರ್ಮೋನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಆಕ್ಸಿಟೋಸಿನ್ ಇಸ್ ಅಸೋಸಿಯೇಟೆಡ್ ವಿತ್ ಟ್ರಸ್ಟ್ ಆರ್ ಲವ್ ಅಂಡ್ ರಿಲೇಶನ್ಶಿಪ್. ಏನಾದರೂ ಲವ್ ಆದಾಗ, ನಮಗೆ ಏನಾದರೂ ಯಾರಾದರೂ ಒಂದು ರಿಲೇಶನ್ಶಿಪ್ನ ಒಂದು ಕಟ್ಕೊಂಡಾಗ ಅವಾಗ ಏನಾಗುತ್ತೆ? ಒಂದು ಆಕ್ಸಿಟೋಸಿನ್ ಅನ್ನೋದು ರಿಲೀಸ್ ಆಗುತ್ತೆ. ಓಕೆ, ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು? ಲವ್ ಹಾರ್ಮೋನ್ ಅಂತ ಕರಿತೀವಿ. ಇಟ್ ಈಸ್ ಸಮಟೈಮ್ಸ್ ರೆಫರ್ಡ್ ಆಸ್ ಲವ್ ಹಾರ್ಮೋನ್ ಆರ್ ಕ್ಯೂಡಲ್ ಆರ್ ಕೆಮಿಕಲ್ ಅಂತ ಕರಿತೀವಿ. ಮುದ್ದಾಡುವ ಒಂದು ರಾಸಾಯನಿಕ ಅಂತ ಕರಿತೀವಿ, ಅದು ರಿಲೀಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಆಕ್ಸಿಟೋಸಿನ್ ಈಸ್ ಅನ್ ಎಸೆನ್ಷಿಯಲ್ ಹಾರ್ಮೋನ್ ಫಾರ್ ಚೈಲ್ಡ್ ಬರ್ತ್ ಅಂಡ್ ಲ್ಯಾಕ್ಟೇಷನ್. ಪಿಟೋಸಿನ್ ಅಂತ ಕರಿತೀವಿ. ಏನಪ್ಪಾ ಅಂದರೆ ಹೆರಿಗೆ ಸಂದರ್ಭದಲ್ಲಿ ಗರ್ಭಕೋಶವನ್ನು ಸಂಕುಚಿಸಲು ಕೃತಕವಾಗಿ ಆಕ್ಸಿಟೋಸಿನ್ ಅನ್ನು ಕೊಡ್ತಾರೆ. ಅದಕ್ಕೆ ಇದನ್ನ ಏನಂತ ಕರೀತಾರೆ? ಪಿಟೋಸಿನ್ ಅಂತ ಕರೀತಾರೆ. ಪಿಟೋಸಿನ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಹಾರ್ಮೋನ್ ಆಗಿರುತ್ತೆ ಅಥವಾ ಕೃತಕ ಹಾರ್ಮೋನ್ ಆಗಿರುತ್ತೆ. ಹೆರಿಗೆ ಸಂದರ್ಭದಲ್ಲಿ ಬೇಗ ಡೆಲಿವರಿ ಆಗಿಲ್ಲ ಅಂದರೆ ಆ ಒಂದು ಗರ್ಭಕೋಶದ ಒಂದು ಸಂಕುಚಿಸಲು ಸಹಾಯ ಮಾಡಲಿಕ್ಕೆ ಈ ಒಂದು ಪಿಟೋಸಿನ್ ಅನ್ನು ಕೊಡ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ ಕರಿತೀವಿ. ಆಂಟಿ ಡಯೂರೆಟಿಕ್ ಹಾರ್ಮೋನ್ ADH ಅಂತ ಕರಿತೀವಿ ಅಥವಾ ವ್ಯಾಸೋಪ್ರೆಸಿನ್ ಅಂತ ಕರಿತೀವಿ. ಇಟ್ ಈಸ್ ಅ ಹಾರ್ಮೋನ್ ದಟ್ ಹೆಲ್ಪ್ಸ್ ರೆಗ್ಯುಲೇಟ್ಸ್ ದ ಅಮೌಂಟ್ ಆಫ್ ವಾಟರ್ ಅಂಡ್ ಸಾಲ್ಟ್ ಇನ್ ದ ಬಾಡಿ. ನಮ್ಮ ದೇಹದಲ್ಲಿ ನೀರಿನಾಂಶ ಮತ್ತು ಉಪ್ಪಿನಾಂಶವನ್ನು ಕಂಟ್ರೋಲ್ ಮಾಡೋ ಒಂದು ಕೆಪಾಸಿಟಿ ಯಾವುದಕ್ಕೆ ಇರುತ್ತೆ? ಈ ಒಂದು ಹಾರ್ಮೋನ್ಗೆ ಇರುತ್ತೆ. ಇದು ಮೂತ್ರಪಿಂಡದ ನೆಫ್ರಾನ್ಗಳಿಂದ ನೀರಿನ ಮರುಹೀರಿಕೆಯನ್ನು ನಿಯಂತ್ರಿಸುತ್ತದೆ. ಒಂದು ವೇಳೆ ಏನಾದರೂ ನೀರನ್ನು ಮರು ಹೀರ್ಕೊಂಡಿಲ್ಲ ಅಂದರೆ ಏನು ಮಾಡುತ್ತೆ? ನಮ್ಮ ದೇಹದಲ್ಲಿ ಒಂದು ಡಿಹೈಡ್ರೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ಒಂದು ಹಾರ್ಮೋನ್ ಏನು ಮಾಡುತ್ತೆ? ನಮ್ಮ ದೇಹದಲ್ಲಿರೋ ಒಂದು ವಾಟರ್ನ ಏನು ಮಾಡುತ್ತೆ? ರೆಗ್ಯುಲೇಟ್ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ಇದರ ಕೊರತೆಯಿಂದ ಡಯಾಬಿಟಿಸ್ ಇನ್ಸಿಪಿಡಸ್ ಅಥವಾ ವಾಟರ್ ಡಯೂರೇಸಿಸ್ ಅಂತ ಒಂದು ರೋಗ ಬರುತ್ತೆ. ದ ಡೆಫಿಷಿಯನ್ಸಿ ಆಫ್ ಎನ್ ADH ಕ್ಯಾನ್ ಕಾಸಸ್ ದ
ಕಂಡೀಷನ್ ಕಾಲ್ಡ್ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಡಯಾಬಿಟಿಸ್ ಇನ್ಸಿಪಿಡಸ್ ಬಂದರೆ ಫ್ರೀಕ್ವೆಂಟ್ ಥರ್ಸ್ಟಿ ಆಗುತ್ತೆ, ಯಾಕಂದರೆ ಡಿಹೈಡ್ರೇಷನ್ ಆಗ್ತಿರುತ್ತೆ, ವಾಟರ್ ಲೆವೆಲ್ ಹೋಗ್ತಿರುತ್ತೆ ನಮ್ಮ ಬಾಡಿಯಿಂದ, ಅವಾಗ ಏನಾಗುತ್ತೆ ಫ್ರೀಕ್ವೆಂಟ್ ಥರ್ಸ್ಟಿ ಆಗುತ್ತೆ, ದಾಹ ಆಗುತ್ತೆ. ನೆಕ್ಸ್ಟು ಫ್ರೀಕ್ವೆಂಟ್ ಯೂರಿನೇಷನ್, ಅದನ್ನ ಕಂಟ್ರೋಲ್ ಮಾಡಿಲ್ಲ ಅಂದರೆ ವಾಟರ್ ಎಲ್ಲ ಯೂರಿನ್ ಮುಖಾಂತರ ಹೋಗ್ತಾ ಇರುತ್ತೆ ಆಚೆಗೆ, ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಈ ಒಂದು ಹಾರ್ಮೋನ್ ಬಿಡುಗಡೆ ಆಗಲೇಬೇಕು, ಅಥವಾ ವ್ಯಾಸೋಪ್ರೆಸಿನ್ ಅನ್ನೋದು ಬಿಡುಗಡೆ ಆಗಲೇಬೇಕು, ಇಲ್ಲಾಂದರೆ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಪೀನಿಯಲ್ ಗ್ಲ್ಯಾಂಡ್. ಪೀನಿಯಲ್ ಅನ್ನೋದು ಒಂದು ಚಿಕ್ಕ ಗ್ರಂಥಿ ಆಗಿರುತ್ತೆ. ಮಾನವನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದರೆ ದಟ್ ಈಸ್ ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಓಕೆ, ಎಲ್ಲಿದೆ ಅಂದರೆ ಇದು ಮುಮ್ಮೆದುಳಲ್ಲಿ ಇರುತ್ತೆ. ನೋಡಿ ಇಲ್ಲಿ ಎಲ್ಲಿದೆ ಪೀನಿಯಲ್ ಗ್ಲ್ಯಾಂಡ್, ಇಲ್ಲಿದೆ ನೋಡಿ, ಮುಮ್ಮೆದುಳಲ್ಲಿ ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಥರ್ಡ್ ಐ ಅಂತ ಕರಿತೀವಿ, ಮೂರನೇ ಕಣ್ಣು ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಟ್ ಪ್ರೊಡ್ಯೂಸಸ್ ಹಾರ್ಮೋನ್ ನೋನ್ ಆಸ್ ಮೆಲಟೋನಿನ್ ವಿಚ್ ಇನ್ಫ್ಲೂಯೆನ್ಸ್ ದ ಬಾಡೀಸ್ ಇಂಟರ್ನಲ್ ಕ್ಲಾಕ್. ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಇಟ್ ಇನ್ಫ್ಲೂಯೆನ್ಸ್ ದ ಬಾಡಿ ಸ್ಲೀಪ್ ಅಂಡ್ ವೇಕ್ ಸೈಕಲ್. ನಿದ್ರೆಯ ಒಂದು ಸೈಕಲ್ನ ಒಂದು ಎಚ್ಚರ ಪ್ರಭಾವ ಬೀರುತ್ತೆ ನಿದ್ರೆ ಮೇಲೆ. ಓಕೆ, ಸೊ ಇದನ್ನು ಮೂರನೇ ಕಣ್ಣು ಅಂತ ಕರೀತಾರೆ. ಇದು ದೇಹದ ಆಂತರಿಕ ಗಡಿಯಾರದ ಮೇಲೆ ಪ್ರಭಾವ ಬೀರುತ್ತೆ. ಸೊ ಯಾಕೆ ಅಂದರೆ ಮೆಲಟೋನಿನ್ ಎಂಬ ಹಾರ್ಮೋನನ್ನು ಉತ್ಪಾದನೆ ಮಾಡುತ್ತೆ, ನಿದ್ರೆ ಹಾರ್ಮೋನ್ ಅಂತ ಕರಿತೀವಿ. ಇದು ದೇಹಕ್ಕೆ ನಿದ್ರೆ ಮತ್ತು ಎಚ್ಚರ ಮೇಲೆ ಪ್ರಭಾವ ಬೀರುತ್ತೆ, ಅದಕ್ಕೆ ಸ್ಲೀಪ್ ಮತ್ತು ವೇಕ್ ಸೈಕಲ್ ಅಂತ ಕರಿತೀವಿ. ಕ್ಲಿಯರ್, ಅರ್ಥ ಆಯ್ತಲ್ವಾ? ಎಸ್. ಈ ಒಂದು ಇಲ್ಲೇ ಪಿಟ್ಯೂಟರಿಯಲ್ಲಿ ಪೀನಿಯಲಲ್ಲಿ ಏನು ನೋಡ್ಬೇಕಂದ್ರೆ, ಪೀನಿಯಲ್ ಇಸ್ ದ ಸ್ಮಾಲೆಸ್ಟ್ ಗ್ಲ್ಯಾಂಡ್, ಅತಿ ಚಿಕ್ಕ ಗ್ರಂಥಿ. ಈ ಒಂದು ಪೀನಿಯಲ್ ಏನಾದರೂ ಆಪ್ಷನ್ ಇಲ್ಲ ಅಂದರೆ ನಾವು ಯಾವುದಕ್ಕೆ ತಗೋಬೇಕು ಅಂದರೆ ಪಿಟ್ಯೂಟರಿ. ಪಿಟ್ಯೂಟರಿ ಅನ್ನೋದು ಅತ್ಯಂತ ಚಿಕ್ಕ ಗ್ರಂಥಿ ಆಗಿರುತ್ತೆ. ಪಿಟ್ಯೂಟರಿಗಿಂತ ಚಿಕ್ಕದು ಯಾವುದು ಅಂದರೆ ದಟ್ ಈಸ್ ಪೀನಿಯಲ್ ಆಗಿರುತ್ತೆ. ಕ್ಲಿಯರ್, ನೆನ್ಪಿಡಬೇಕು. ನೆಕ್ಸ್ಟ್ ನೋಡಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ. ಥೈರಾಯ್ಡ್ ಗ್ರಂಥಿ ನಿರ್ನಾಳ ಗ್ರಂಥಿಗಳಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಆಗಿದೆ. ಇದು ಕುತ್ತಿಗೆ ಭಾಗದಲ್ಲಿರುತ್ತೆ, ಚಿಟ್ಟೆ ಆಕಾರದಲ್ಲಿರುತ್ತೆ, ಎಚ್ ಶೇಪಲ್ಲಿರುತ್ತೆ. ನೆಕ್ಸ್ಟ್ ಇದನ್ನ ಆಡಮ್ಸ್ ಆಪಲ್ ಅಂತ ಕರಿತೀವಿ. ಆಡಮ್ಸ್ ಆಪಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ. ಇದು ಅಯೋಡಿನ್ ಇಂದ ಕೂಡಿದ ಅಮೈನೋ ಆಮ್ಲವಾಗಿದೆ. ಯಾವುದು? ಥೈರಾಕ್ಸಿನ್. ಥೈರಾಕ್ಸಿನ್ ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಯನ್ನು ವೇಗವನ್ನು ಹೆಚ್ಚಿಸುತ್ತೆ, ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ, ಆಹಾರ ಉತ್ಕರ್ಷಣೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ವ್ಯಕ್ತಿಯ ಬೆಳವಣಿಗೆ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುವುದರಿಂದ ಇದನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ, ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ. ಥೈರಾಯ್ಡ್ ಹಾರ್ಮೋನ್ಸ್, ಇಟ್ ಸೆಕ್ರೀಟ್ಸ್ ಥೈರಾಕ್ಸಿನ್. ಥೈರಾಯ್ಡ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಥೈರಾಕ್ಸಿನ್. ಓಕೆ, ಸೊ ಇಟ್ ರೆಗ್ಯುಲೇಟ್ಸ್ ಅಥವಾ ಇನ್ಫ್ಲೂಯೆನ್ಸ್ ದ ಬಾಡೀಸ್ ರೇಟ್ ಆಫ್ ಮೆಟಬಾಲಿಸಮ್. ಕ್ಲಿಯರ್? ಪರ್ಸನಾಲಿಟಿ ಹಾರ್ಮೋನ್ ಅಂತ ಯಾವ್ದನ್ನ ಕರೀತಾರೆ ಅಂದರೆ ನೆನ್ಪಿಡಬೇಕು, ಥೈರಾಯ್ಡ್ ಗ್ಲ್ಯಾಂಡ್ನ ಅಥವಾ ಥೈರಾಕ್ಸಿನ್ ಹಾರ್ಮೋನ್ನ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಒಂದು ಡಿಸಾರ್ಡರ್ಸ್ ಏನು? ಹೈಪರ್ ಥೈರಾಯ್ಡಿಸಮ್ ಮತ್ತು ಹೈಪೋಥೈರಾಯ್ಡಿಸಮ್ ಅಂತ ಬರುತ್ತೆ. ಹಂಗಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ದಿಸ್ ಕಂಡೀಷನ್ ಈಸ್ ಕಾಸ್ಡ್ ವೆನ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಎಕ್ಸ್ಕ್ಲೂಸಿವ್ಲಿ ಪ್ರೊಡ್ಯೂಸಿಂಗ್ ಹಾರ್ಮೋನ್ ಕಾಲ್ಡ್ ಥೈರಾಕ್ಸಿನ್. ಥೈರಾಕ್ಸಿನ್ ಜಾಸ್ತಿ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ನೆಕ್ಸ್ಟ್, ದಿಸ್ ಕಂಡೀಷನ್ ಕಾಸ್ಡ್ ಅಂಡರ್ ಸೆಕ್ರೇಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ ಅಂತ ಕರಿತೀವಿ. ಅಂದರೆ ಅಗತ್ಯಕ್ಕಿಂತ ಕಡಿಮೆ ಉತ್ಪಾದನೆ ಆದರೆ ಥೈರಾಕ್ಸಿನ್ ಹಾರ್ಮೋನ್, ಅವಾಗ ಅದಕ್ಕೆ ಏನಂತ ಕರಿತೀವಿ? ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ, ನೆನ್ಪಿಡಬೇಕು. ನೆಕ್ಸ್ಟ್ ನೋಡಿ, ಹೈಪೋಥೈರಾಯ್ಡಿಸಮ್ ಅಲ್ಲಿ 3 ಬಗೆಯ ಒಂದು ವಿಧಗಳು ಬರ್ತವೆ. 3 ರೋಗಗಳನ್ನ ನಾವು ನೋಡ್ಬೋದು, ಬಗೆಗಳನ್ನ ನೋಡ್ಬೋದು. ಒಂದೇದು ಗಾಯ್ಟರ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್, ತುಂಬಾ ಸರಿ ಕ್ವಶನ್ ಕೇಳಿದ್ರೆ. ಇದು ಗಾಯ್ಟರ್ ಏನ್ರಿಂದ ಬರುತ್ತೆ? ಅಯೋಡಿನ್ ಡೆಫಿಷಿಯನ್ಸಿಯಿಂದ ಬರುತ್ತೆ. ಇದು ಕನ್ನಡದಲ್ಲಿ ಏನಂತ ಕರಿತೀವಿ? ಸರಳ ಗಳಗಂಡ ಅಂತ ಕರಿತೀವಿ. ಇಟ್ ಈಸ್ ಅನ್ ಎಕ್ಸೆಸಿವ್ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಈ ಒಂದು ಗಳಗಂಡ ರೋಗ ಬಂದಾಗ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಜಾಸ್ತಿ ಊದ್ಕೊಳ್ಳುತ್ತೆ. ಯಾಕೆ ಅಂದರೆ ಅದಕ್ಕೆ ಒಂದು ಅಯೋಡಿನ್ನ ಕೊರತೆ ಇರುತ್ತೆ, ಅಯೋಡಿನ್ ಪಡ್ಕೋಬೇಕದು. ಅವಾಗ ಏನು ಮಾಡುತ್ತೆ? ತುಂಬ ಒಂದು ಸೆಕ್ರೀಟ್ ಆಗಿಬಿಟ್ಟು ಅದು ಎನ್ಲಾರ್ಜ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಥೈರಾಯ್ಡ್ ಗ್ರಂಥಿಯ ಬೆಳವಣಿಗೆ ಸಹಜವಾಗಿದ್ದರೆ ಅದು ವಿಸ್ತಾರಗೊಂಡು ಕುತ್ತಿಗೆಯಲ್ಲಿ ಊತ ಉಂಟಾಗುತ್ತದೆ, ಅದನ್ನ ಗ್ವಾಯ್ಟರ್ ಅಂತ ಕರಿತೀವಿ. ಓಕೆ, ದೇಹಕ್ಕೆ ಅಗತ್ಯವಾದ ಪ್ರಮಾಣದಲ್ಲಿ ಥೈರಾಕ್ಸಿನ್ ಉತ್ಪಾದಿಸಲು ಥೈರಾಯ್ಡ್ ಗ್ರಂಥಿಯು ಹೀಗೆ ಊದಿಕೊಳ್ಳುತ್ತದೆ.
ಅದಕ್ಕೆ ನಾವು ಗಾಯ್ಟರ್ ಅಂತ ಕರಿತೀವಿ. ನೆಕ್ಸ್ಟು ಮಿಕ್ಸಿಡಿಮಾ ಅಂತ ಕರಿತೀವಿ. ಏನು ಒಂದು ಮಿಕ್ಸಿಡಿಮಾ ಅಂದರೆ ಪ್ರೌಢರಲ್ಲಿ ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಷೀಣವಾಗುವುದರಿಂದ ಇದು ಉಂಟಾಗುತ್ತದೆ. ಇದರ ಬೆಳವಣಿಗೆ ಕುಂಠಿತವಾಗುತ್ತೆ. ಇದರಿಂದ ದೇಹದ ಬೆಳವಣಿಗೆ ಕುಂಠಿತವಾಗುತ್ತೆ. ದೈಹಿಕ ಮತ್ತು ಮಾನಸಿಕ ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಹೃದಯ ಬಡಿತ ನಿಧಾನ ಆಗುತ್ತೆ. ಸೂಕ್ತ ಪ್ರಮಾಣದಲ್ಲಿ ಥೈರಾಕ್ಸಿನ್ ಕೊಡೋದ್ರಿಂದ ಇದನ್ನ ನಿಯಂತ್ರಣಕ್ಕೆ ತರಬಹುದಾಗಿರುತ್ತೆ. ಯಾವುದು? ಮಿಕ್ಸಿಡಿಮಾ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಕ್ರಿಟೆನಿಸಮ್ ಅಂತ ಇದೆ. ನವಜಾತ ಶಿಶುಗಳಲ್ಲಿ ಥೈರಾಕ್ಸಿನ್ ಉತ್ಪಾದನೆ ಕಡಿಮೆ ಆಗೋದ್ರಿಂದ ಈ ಕಾಯಿಲೆ ಬರುತ್ತಂತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಇದು ಮಕ್ಕಳು ಯಾವ ರೀತಿ ಹುಡ್ತಾರೆ? ಇದರೊಂದು ಡೆಫಿಷಿಯನ್ಸಿ ಇದ್ರೆ ಬಾಗಿರುವ ಕಾಲುಗಳು, ವಿಸ್ತರಿಸಿದ ನಾಲಿಗೆ, ಚರ್ಮ ಹೊರಟಾಗಿರೋದು ನೋಡಿ ಈ ಥರ. ಓಕೆ, ಸೊ ಇದೆಲ್ಲ ಏನಾಗಿರುತ್ತೆ ಅಂದರೆ ಕ್ರಿಟಿನಿಸಮ್ಗೆ ಒಂದು ಕಾರಣಗಳಾಗಿರುತ್ತೆ. ನೆಕ್ಸ್ಟ್ ನೋಡಿ, ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಅಂತ ಕರಿತೀವಿ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಈ ಗ್ರಂಥಿಗಳಲ್ಲಿರುವ ಒಂದು ಗ್ರಂಥಿಗಳು ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಅಂತ ಕರಿತೀವಿ. ನೋಡಿ ಇಲ್ಲಿ ಥೈರಾಯ್ಡ್ ಗ್ರಂಥಿಗಳಲ್ಲಿ ಇರುವ ಒಂದು ಗ್ರಂಥಿಗಳಾಗಿರುತ್ತೆ ಇದು. ಅದಕ್ಕೆ ನಾವೇನಂತ ಕರಿತೀವಿ? ಗ್ರಂಥಿಗಳಲ್ಲಿರುವ ಒಂದು ಗ್ರಂಥಿಗಳು ಯಾವುದು ಅಂದ್ರೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ? ಪ್ಯಾರಾಥಾರ್ಮೋನ್ ಅನ್ನ ಉತ್ಪಾದನೆ ಮಾಡುತ್ತೆ. ಏನ್ ಹಾರ್ಮೋನ್? ಪ್ಯಾರಾಥಾರ್ಮೋನ್. Parathyroid glands consist of 4 small glands that located behind the thyroid in the neck. They influences the calcium level in the body. Calcium level na ಒಂದು influence ಮಾಡುತ್ತೆ. It stimulates the hormone called parathyroid hormone or parathormone ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಥೈಮಸ್ ಗ್ಲ್ಯಾಂಡ್ಸ್ ಅಂತ ಬರುತ್ತೆ. ಥೈಮಸ್ ಗ್ಲ್ಯಾಂಡ್ ಇದು ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ. ಇಟ್ ಈಸ್ ಅ ಲಾರ್ಜೆಸ್ಟ್ ಇನ್ ಚಿಲ್ಡ್ರನ್, ಅಂದರೆ ಹೆಚ್ಚಾಗಿರುತ್ತೆ ಒಂದು ಚಿಲ್ಡ್ರನ್ಸಲ್ಲಿ. ಬೆಳೀತಾ ಇದು ನಶಿಸ್ತಾ ಹೋಗುತ್ತೆ ಅಥವಾ ಶ್ರಿಂಕ್ ಆಗುತ್ತೆ. ಯಾವುದು? ಈ ಒಂದು ಥೈಮಸ್ ಗ್ಲ್ಯಾಂಡ್. ನೋಡಿ ಇಲ್ಲಿದೆ ಥೈಮಸ್ ಗ್ಲ್ಯಾಂಡ್, ಇಲ್ಲೇ ಥೈಮಸ್ ಗ್ಲ್ಯಾಂಡ್ ಇಲ್ಲಿದೆ. ಓಕೆ, ದ ಥೈಮಸ್ ಈಸ್ ದ ಸ್ಟಿಮ್ಯುಲೇಟ್ ದ ಪ್ರೊಡಕ್ಷನ್ ಆಫ್ ವೆರಿ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಟಿ ಲಿಂಫೋಸೈಟ್ಸ್. ನೋಡಿ, ಟಿ ಲಿಂಫೋಸೈಟ್ಸ್ನ ಒಂದು ಪ್ರೊಡಕ್ಷನ್ ಮಾಡುತ್ತೆ ಇದು. ಯಾವುದು? ಥೈಮಸ್ ಗ್ಲ್ಯಾಂಡ್ ಚಿಕ್ಕ ಮಕ್ಕಳಲ್ಲಿ. ಯಾಕೆ ಅಂದರೆ ದೇಹದ ಒಂದು ರಕ್ಷಣೆಗಾಗಿ. ಓಕೆ, ಸೊ ಪ್ರತಿಕಾಯಗಳ ಒಂದು ಅಥವಾ ಟಿ ಲಿಂಫೋಸೈಡ್ಗಳ ತಯಾರಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಯಾವುದು? ಥೈಮಸ್ ಗ್ಲ್ಯಾಂಡ್. ಥೈಮೋಸಿನ್ ಎಂಬ ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಟಿ ಲಿಂಫೋಸೈಡ್ಸ್ ಏನು ಮಾಡುತ್ತೆ? ಒಂದು ಫಾರಿನ್ ಬಾಡಿ ಜೊತೆ ಒಂದು ಹೋರಾಟವನ್ನು ಮಾಡಿ ದೇಹದ ಒಂದು ರಕ್ಷಣೆಗೆ ಪಾತ್ರ ವಹಿಸುತ್ತದೆ. ಈ ಕೋವಿಡ್ ಟೈಮಲ್ಲೆಲ್ಲ ನಮಗೆ ಚಿಕ್ಕ ಮಕ್ಕಳು ಜಾಸ್ತಿ ಯಾರಿಗೂ ಕೊರೋನಾ ಬಂದಿಲ್ಲ, ದೊಡ್ಡವ್ರಿಗೆ ಬಂದಿದ್ದು. ಯಾಕೆಂದರೆ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಥೈಮಸ್ ಗ್ಲ್ಯಾಂಡಲ್ಲಿ ಟಿ ಲಿಂಫೋಸೈಡ್ಸ್ ಇತ್ತು. ಸೊ ಅದಕ್ಕೆ ಟಿ ಲಿಂಫೋಸೈಡ್ಸು ಬೇರೆಯವ್ರ ಜೊತೆ ಅಥವಾ ಫಾರಿನ್ ಒಂದು ಬಾಡಿ ಜೊತೆ ಒಂದು ಫೈಟ್ ಮಾಡುತ್ತೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕೋವಿಡ್ ಬಂದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸ್, ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ. ಬೇರೆ ಬೇರೆ ಹೆಸರುಗಳಿದೆ ಇದಕ್ಕೆ. ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿ ಅಂತ ಇದೆ. ಇದು ಇಲ್ಲಿ ನೋಡಿ, ಇಲ್ಲಿ ಈ ಥರ ಇದೆ. ನೆಕ್ಸ್ಟ್ ಕಿಡ್ನಿ ಕ್ಯಾಪ್ ಅಂತ ಕರಿತೀವಿ. ಹೆಪಿನೆಫ್ರಿನ್ ಗ್ರಂಥಿ ಅಂತ ಕರಿತೀವಿ. ಸುಪ್ರಾರೀನಲ್ ಗ್ರಂಥಿ ಅಂತ ಕರಿತೀವಿ. ಒತ್ತಡದ ಹಾರ್ಮೋನ್ ಆಗಿದ್ದು ಇದು ಜೀವಿಗೆ ಅಪಾಯಕಾರಿ ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡುತ್ತೆ. ಯಾವುದು? ಈ ಒಂದು ಅಡ್ರಿನಲ್ ಗ್ರಂಥಿ. ಓಕೆ, ಅಡ್ರಿನಲ್ ಗ್ಲ್ಯಾಂಡ್ಸ್. ದ ಅಡ್ರಿನಲ್ ಗ್ಲ್ಯಾಂಡ್ ಸಿಟ್ಸ್ ಟಾಪ್ ಆಫ್ ಕಿಡ್ನಿ. ದ ಮೋಸ್ಟ್ ವೆಲ್ ನೋನ್ ಅಡ್ರಿನಲಿನ್ ವಿಚ್ ಟ್ರಿಗರ್ಸ್ ಅಂಡ್ ಫೈಟ್ ರೆಸ್ಪಾನ್ಸ್. ಸ್ಟ್ರೆಸ್ ಹಾರ್ಮೋನ್ ಅಂತ ಇದೆ. ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಒಂದು ಅಡ್ರಿನಲ್ ಅಲ್ಲಿ 2 ವಿಧವಾದ ಒಂದು ಭಾಗಗಳು ಬರುತ್ತೆ. ಹೊರಭಾಗಕ್ಕೆ ಕಾರ್ಟೆಕ್ಸ್ ಅಂತ ಕರಿತೀವಿ, ಒಳಭಾಗಕ್ಕೆ ಮೆಡುಲ್ಲಾ ಅಂತ ಕರಿತೀವಿ. ನೋಡಿ ಇಲ್ಲಿ ಕಾರ್ಟೆಕ್ಸು, ಇದು ಮೆಡುಲ್ಲಾ ಅಂತ ಕರಿತೀವಿ. ಈ ಒಂದು ಕಾರ್ಟೆಕ್ಸು ಮೆಡುಲ್ಲಾ ಇಂದ ಕೆಲವೊಂದು ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ. ಅದು ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಇನ್ನರ್ ಮೆಡುಲ್ಲಾ ಅಂತ ಫಸ್ಟ್ಗೆ ನೋಡೋಣ. ಒಳಭಾಗ ಮೆಡುಲ್ಲಾ ಎಪಿನೆಫ್ರಿನ್ ಮತ್ತೆ ಅಥವಾ ಅಡ್ರಿನಲಿನ್ ಒಂದು ಎಂಬ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಇದೇನು ಮಾಡುತ್ತೆ? ಎಮರ್ಜೆನ್ಸಿ ಹಾರ್ಮೋನ್ ಆಗಿರುತ್ತೆ. ಏನಾದರೂ ನಮಗೆ ಎಮರ್ಜೆನ್ಸಿ ಆಗಿ ಇದಾದಾಗ, ಶಾಕ್ ಆದಾಗ ಅಥವಾ ಏನಾದರೂ ಭಯಪಟ್ಟಾಗ ಕರೆಕ್ಟಾಗಿ ಒಂದು ರಿಲೀಸ್ ಆಗೋ ಹಾರ್ಮೋನ್ ಯಾವುದು ಅಂದರೆ ದಟ್ ಈಸ್ ಅಡ್ರಿನಲಿನ್ ಹಾರ್ಮೋನ್. ಅದಕ್ಕೆ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಯಾವುದೋ ಒಂದು ಹಾವು ಬಂತು, ಎಲ್ಲೋ ಒಂದು ಚೂದಿ ಚುಚ್ಕೊಳ್ತು, ಎಲ್ಲೋ ಒಂದು ದೆವ್ವ ಬಂತು, ಭಯಪಟ್ರಿ, ಆ ಒಂದು ಟೈಮಲ್ಲಿ ನಮಗೆ ರಿಲೀಸ್ ಆಗೋ ಒಂದು ಹಾರ್ಮೋನ್ ಯಾವುದು ಅಂದರೆ ದಟ್ ಈಸ್ ಅಡ್ರಿನಲಿನ್ ಹಾರ್ಮೋನ್ ಅಂತ ಕರಿತೀವಿ. ಓಕೆ, ನಮ್ಮ ಬ್ರೈನ್ಗೆ ಗೊತ್ತಾಗ್ದಿರೋ ಒಂದು ಆಕ್ಷನ್ ಆಗಿರುತ್ತೆ. ಅವಾಗ ಹಾವು ಬಂದಿದ ತಕ್ಷಣ ನಾವು ಅಲ್ಲೇ ಇರ್ತೀವ, ಓಡೋಗ್ತೀವಿ ತಾನೇ. ಸೊ ಆ ಥರ ಆಗುತ್ತೆ. ಅವಾಗ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂದರೆ ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಓಕೆ, ಇಲ್ಲಿ ನಾವು 3F ಹಾರ್ಮೋನ್ ಅಂತ ಕೂಡ ಕರಿಬೋದು. ಸೊ ಅವಾಗ ಏನಾಗುತ್ತೆ, ನಮ್ಗೇನಾದರೂ ಆ ಥರ ಒಂದು ಸಿಚುವೇಶನ್ನ
ಫೇಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಫಿಯರ್ ಆಗುತ್ತೆ. ಯಾವುದಾದ್ರೂ ಗಲಾಟೆ ಆದಾಗ ಏನಾಗುತ್ತೆ, ಭಯ ಆಗುತ್ತೆ ಫಸ್ಟು. ನೆಕ್ಸ್ಟು ಆ ಭಯ ಆದಮೇಲೆ ನಾವೇನು ಮಾಡಬೇಕು, ಫೈಟ್ ಮಾಡಬೇಕು. ನಮ್ಮಿಂದ ಆಯ್ತಾ ಫೈಟ್ ಮಾಡಬೇಕು, ಆಗಿಲ್ಲ ಅಂದರೆ ನಾವು ಫ್ಲೈಟ್ ಮಾಡಬೇಕು, ಅಂದರೆ ಅಲ್ಲಿಂದ ಓಡೋಗ್ಬೇಕು ಅಂತ ಹೇಳ್ಬಿಟ್ಟು. ಕ್ಲಿಯರ್, ಅರ್ಥ ಆಯ್ತಲ್ವಾ? ಸೊ ನಾರ್ ಎಪಿನೆಫ್ರಿನ್ ಅಂತ ಬರುತ್ತೆ, ಇದು ಈ ಒಂದು ಎಪಿನೆಫ್ರಿನ್ ಜೊತೆ ಆಕ್ಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ 4S ಅಂತ ಬರುತ್ತೆ, ಇದು ಕಾರ್ಟೆಕ್ಸ್ ಇಂದ ರಿಲೀಸ್ ಆಗೋ ಒಂದು ಹಾರ್ಮೋನ್ಸ್ ಆಗಿರುತ್ತೆ. ಸೊ ಕಾರ್ಟಿಸೋಲ್ ಅಂತ ಕರಿತೀವಿ ಮೇನ್ ಆಗಿ, ಇದು ಸ್ಟ್ರೆಸ್ ಹಾರ್ಮೋನ್ ಆಗಿರುತ್ತೆ, ಸ್ಟ್ರೆಸ್ ರಿಲೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಶುಗರ್ ಲೆವೆಲ್ನ ಒಂದು ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಮೈಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಲ್ಡೋಸ್ಟಿರಾನ್ ಅಂತ ಕರಿತೀವಿ, ರೆಗ್ಯುಲೇಟ್ಸ್ ದ ವಾಟರ್ ಅಂಡ್ ಸಾಲ್ಟ್. ನೆಕ್ಸ್ಟ್ ಸೆಕ್ಸ್ ಹಾರ್ಮೋನ್ ಅಂತ ಬರುತ್ತೆ, ಕಂಟ್ರೋಲ್ಸ್ ದ ಡೆವಲಪ್ಮೆಂಟ್ ಆಫ್ ಫಂಕ್ಷನ್ಸ್ ಆಫ್ ಸೆಕ್ಸ್ ಆರ್ಗನ್ಸ್. ಅದಕ್ಕೆ 4S ಅಂತ ಕರಿತೀವಿ, ಸ್ಟ್ರೆಸ್, ಶುಗರ್, ಸಾಲ್ಟ್ ಅಂಡ್ ಸೆಕ್ಸ್. ಕ್ಲಿಯರ್, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ವೃಷಣಗಳು, ಟೆಸ್ಟಿಸ್ ಅಂತ ಕರಿತೀವಿ. ಇವು ಆಂಡ್ರೋಜನ್ ಎಂಬ ಹಾರ್ಮೋನ್ ಉತ್ಪಾದನೆ ಮಾಡುತ್ತೆ. ಇವುಗಳಲ್ಲಿ ಟೆಸ್ಟೋಸ್ಟಿರಾನ್ ಎಂಬುದು ಬಹು ಸಾಮಾನ್ಯ ಹಾರ್ಮೋನ್, ಗಂಡಸರಲ್ಲಿ ಕಂಡು ಬರುತ್ತೆ ಇದು. ನೆಕ್ಸ್ಟ್ ಅಂಡಾಶಯಗಳು, ಓವರಿ ಅಥವಾ ಎಗ್ ಅಂತ ಕರಿತೀವಿ. ಈಸ್ಟ್ರೋಜನ್ ಎಂಬ ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡುತ್ತೆ, ಇದು ಹೆಂಗಸಿನ ಲಕ್ಷಣಗಳಾಗಿದೆ. ನೆಕ್ಸ್ಟ್ ಪ್ರೊಜೆಸ್ಟಿರಾನ್ ಅಂತ ಕರಿತೀವಿ. ಅಂಡಾಶಯದಲ್ಲಿ ಹಳದಿ ಬಣ್ಣದ ಕಾರ್ಪಸ್ ಲೂಟಿಯಂ ಎಂಬ ಸಣ್ಣ ರಚನೆ ಇದೆ, ಈ ರಚನೆಯಿಂದ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನ್ ಅನ್ನೋದು ಉತ್ಪಾದನೆ ಆಗುತ್ತೆ. ಗರ್ಭಧಾರಣೆಯ ಸಂದರ್ಭದಲ್ಲಿ ಈ ಹಾರ್ಮೋನ್ ಬಿಡುಗಡೆಯಾಗುವುದರಿಂದ ಇದನ್ನು ಗರ್ಭಧಾರಣೆಯ ಹಾರ್ಮೋನ್ ಅಂತ ಕರಿತೀವಿ. ಗರ್ಭಧಾರಣೆಯ ಹಾರ್ಮೋನ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ, ದಟ್ ಈಸ್ ಪ್ರೊಜೆಸ್ಟಿರಾನ್ ಅಂತ ನಮಗೆ ಗೊತ್ತಿರಬೇಕು. ಈಗ ತಾನೇ ಏನು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಇದೆ ಇಲ್ಲಿ. ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಮೇಲ್ ಹಾರ್ಮೋನ್ಸ್, ಇವೆರಡು ಫಿಮೇಲ್ ಹಾರ್ಮೋನ್ಸ್ ಆಗಿರುತ್ತೆ. ನೆಕ್ಸ್ಟ್ ಮೇಲ್ ಹಾರ್ಮೋನ್ಸ್ ಟೆಸ್ಟೋಸ್ಟಿರಾನ್, ಆಂಡ್ರೋಜನ್ ಅಂತ ಕರಿತೀವಿ. ಹೆಲ್ಪ್ಸ್ ಟು ಮೇಕ್ ಪ್ರೈಮರಿ ಅಂಡ್ ಸೆಕೆಂಡರಿ ಸೆಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೇಲ್. ನೆಕ್ಸ್ಟ್ ನೋಡಿ ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಇದಕ್ಕೆ ಮಿಶ್ರ ಗ್ರಂಥಿ ಆಗಿರುತ್ತೆ. ಇದು ಮೇದೋಜೀರಕ ರಸವನ್ನು ನಾಳಗಳ ಮೂಲಕ ಡಿಯೋಡಿನಮ್ನ ಎಂಬ ಸಣ್ಣ ಕರುಳಿನ ಭಾಗಕ್ಕೆ ಸ್ರವಿಕೆ ಮಾಡುತ್ತದೆ, ಅದಕ್ಕೆ ಇದಕ್ಕೆ ನಾಳಗ್ರಂಥ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡುತ್ತೆ ಇದು. ನೋಡಿ ಇಲ್ಲಿ ಇನ್ಸುಲಿನ್ ಮತ್ತು ಗ್ಲುಕಗಾನ್ ಅಂತಹ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ, ಇದಕ್ಕೆ ಏನಂತ ಕರಿತೀವಿ, ನಿರ್ನಾಳ ಗ್ರಂಥಿ ಅಂತ ಕರಿತೀವಿ. ಸೊ ನಾಳ ಗ್ರಂಥಿಯ ಕೆಲಸವನ್ನು ಮಾಡ್ತಿದೆ, ನಿರ್ನಾಳ ಗ್ರಂಥಿಯ ಕೆಲಸವನ್ನು ಮಾಡ್ತಿದೆ, ಅದಕ್ಕೆ ಇದನ್ನ ಏನಂತ ಕರಿತೀವಿ, ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತೀವಿ ಅಥವಾ ಮಿಶ್ರ ಗ್ರಂಥಿ ಅಂತ ಕರಿತೀವಿ. ನೋಡಿ ಇಲ್ಲಿ ಈ ಗ್ರಂಥಿಯ ಮತ್ತೊಂದು ಭಾಗದಲ್ಲಿ ಲ್ಯಾಂಗರ್ ಹ್ಯಾನ್ಸ್ನ ಕಿರುದ್ವೀಪಗಳು ಇವೆ. ಈ ದ್ವೀಪಗಳಲ್ಲಿ 3 ವಿಧದ ಕೋಶಗಳಿದಾವೆ, ಬೀಟಾ ಕೋಶಗಳು, ಆಲ್ಫಾ ಕೋಶಗಳು ಮತ್ತೆ ಗಾಮಾ ಕೋಶಗಳು ಅಂತ ಕರಿತೀವಿ. ಓಕೆ ನೋಡಿ, ಪ್ರೊಡ್ಯೂಸಿಂಗ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂಡ್ ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್ ಸಚ್ ಆಸ್ ಇನ್ಸುಲಿನ್ ಅಂಡ್ ಗ್ಲುಕಗಾನ್. ಬೀಟಾ ಸೆಲ್ಸ್ ಏನ್ ಮಾಡುತ್ತೆ, ಮೇದೋಜೀರಕ ಗ್ರಂಥಿಯಲ್ಲಿನ ಬೀಟಾ ಕೋಶಗಳಿಂದ ಇನ್ಸುಲಿನ್ ಉತ್ಪಾದನೆ ಆಗುತ್ತದೆ. ನೋಡಿ ವೆರಿ ಇಂಪಾರ್ಟೆಂಟ್, ಇನ್ಸುಲಿನ್ ಯಾವುದರಿಂದ ಉತ್ಪಾದನೆ ಆಗುತ್ತೆ ಅಂದ್ರೆ ಬೀಟಾ ಸೆಲ್ಸ್ ಇಂದ ಉತ್ಪಾದನೆ ಆಗುತ್ತೆ. ದೇಹದಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಅಧಿಕವಾಗದಂತೆ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಯಾವುದು ಇದು, ಬೀಟಾ ಸೆಲ್. ಇನ್ಸುಲಿನ್ ಕೊರತೆಯ ಟೈಪ್ 1 ಮತ್ತು ಟೈಪ್ 2 ಮಧುಮೇಹಕ್ಕೆ ಕಾರಣವಾಗಿರುತ್ತೆ. ಯಾವುದು, ಈ ಒಂದು ಬೀಟಾ ಸೆಲ್ ಆಗಿರುತ್ತೆ. ಕ್ಲಿಯರ್? ಎಸ್. ಟೈಪ್ 1 ಅನ್ನೋದು ಮಕ್ಕಳಲ್ಲಿ ಕಂಡು ಬರುತ್ತೆ, ಟೈಪ್ 2 ಅನ್ನೋದು ಎಬೌಟ್ 25 ಇರೋರಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ ಆಲ್ಫಾ ಕೋಶಗಳು. ಮೇದೋಜೀರಕ ಗ್ರಂಥಿಯ ಆಲ್ಫಾ ಕೋಶಗಳಿಂದ ಗ್ಲುಕಗಾನ್ ಎಂಬ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಗ್ಲೂಕೋಸ್ ಮಟ್ಟವನ್ನು ತುಂಬಾ ಕಡಿಮೆಯಾಗುವುದನ್ನು ತಡೆಯುತ್ತದೆ. ಅಂದ್ರೆ ಇಟ್ ಹೆಲ್ಪ್ಸ್ ದ ಬಾಡಿ ಟು ಪ್ರಿವೆಂಟ್ ದ ಗ್ಲೂಕೋಸ್ ಲೆವೆಲ್ ಫ್ರಮ್ ಡ್ರಾಪಿಂಗ್ ಟು ಲೋ. ಗ್ಲುಕಗಾನ್ ಕೊರತೆಯಿಂದ ಗ್ಲಿಸಿಮಿಯಾ ಬರುತ್ತೆ. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಹೆಚ್ಚಾದಾಗ ಇನ್ಸುಲಿನ್ ಸಕ್ರಿಯವಾಗುತ್ತೆ. ಏನಾದರೂ ಗ್ಲೂಕೋಸ್ ಮಟ್ಟ ಕಡಿಮೆ ಆದಾಗ ಏನು ಮಾಡುತ್ತೆ, ಅದನ್ನ ಮೇಂಟೈನ್ ಮಾಡಲಿಕ್ಕೆ ಈ ಒಂದು ಆಲ್ಫಾ ಕೋಶಗಳು ಹೆಲ್ಪ್ ಮಾಡುತ್ತೆ. ಸೊ ಅದು ಯಾವುದು ಮಾಡುತ್ತೆ ಅಂದರೆ ಗ್ಲುಕಗಾನ್ ಮಾಡುತ್ತೆ. ಕ್ಲಿಯರ್? ಗ್ಲೂಕೋಸ್ ಮಟ್ಟ ಕಡಿಮೆ ಆದಾಗ ಮಾತ್ರ ಗ್ಲುಕಗಾನ್ ಸಕ್ರಿಯವಾಗುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಗ್ಲೈಕೋಜೆನೆಸಿಸ್ ಅಂತ ಕರಿತೀವಿ. ನೆಕ್ಸ್ಟು ಗ್ಲೈಕೋಜೆನಾಲಿಸಿಸ್ ಅಂತ ಕರಿತೀವಿ. ಗ್ಲೈಕೋಜೆನೆಸಿಸ್ ಏನಂದ್ರೆ ಗ್ಲೂಕೋಸ್ ಇಂದ ಗ್ಲೈಕೋಜನ್ಗೆ ಕನ್ವರ್ಟ್ ಮಾಡೋಕೊಂದು ಪ್ರೋಸೆಸ್ ಇದೆ, ಅದಕ್ಕೆ ನಾವು ಗ್ಲೈಕೋಜೆನೆಸಿಸ್ ಅಂತ ಕರಿತೀವಿ. ನಾವೇನಾದ್ರು ತುಂಬಾ ಒಂದು ಊಟ ಮಾಡಿದೀವಿ ಅಥವಾ ಒಂದು ಏನೋ ಕನ್ಸ್ಯೂಮ್ ಮಾಡಿದ್ದೀವಿ ಊಟ ಅಂದ್ರೆ, ಅವಾಗೇನಾಗುತ್ತೆ, ನಾವೇನು ವರ್ಕ್ ಮಾಡಿಲ್ಲ ಅಂದ್ರೆ, ಎಷ್ಟು ವರ್ಕ್ ಮಾಡ್ತೀವೋ ಸ್ವಲ್ಪ ವರ್ಕ್ ಮಾಡಿದ್ರೆ ಸ್ವಲ್ಪ ಅಷ್ಟೇ ಗ್ಲೂಕೋಸು ಒಂದು ಯುಟಿಲೈಸ್ ಆಗುತ್ತೆ. ರಿಮೈನಿಂಗ್ ಥಿಂಗ್ ಏನಾಗಿ ಕನ್ವರ್ಟ್ ಆಗುತ್ತೆ, ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂದ್ರೆ ದಟ್ ಈಸ್ ಇನ್ಸುಲಿನ್.
ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕೋಜೆನೆಸಿಸ್ ಅಂತ ಕರಿತೀವಿ. ನೆಕ್ಸ್ಟ್, ನಾವೇನಾದರೂ ಉಪವಾಸ ಇದ್ವಿ, ಆ ಟೈಮಲ್ಲಿ ನಾವು ಊಟ ತಿಂದಿರಲ್ಲ, ಆವಾಗ ನಮ್ಮ ಗ್ಲೈಕೋಜನ್ ಏನು ಸ್ಟೋರ್ ಆಗಿರುತ್ತಲ್ಲ, ಈ ಒಂದು ಗ್ಲೈಕೋಜನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಲಿಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ ಅಂದರೆ ಗ್ಲುಕಗಾನ್ ಅನ್ನೋದು ಸಹಾಯ ಮಾಡುತ್ತೆ. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕೋಜೆನಾಲಿಸಿಸ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಹಾರ್ಮೋನ್ಗಳ ಒಂದು ವಿಶೇಷತೆ ಏನಪ್ಪ ಅಂದರೆ ನೋಡ್ತಾ ಹೋಗೋಣ. ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಡ್ರಿನಲಿನ್ ಅಂತ ಕರಿತೀವಿ. ವ್ಯಕ್ತಿತ್ವದ ಹಾರ್ಮೋನ್ ಥೈರಾಕ್ಸಿನ್. ಪುರುಷ ಹಾರ್ಮೋನ್ ಆಂಡ್ರೋಜನ್ ಅಂಡ್ ಟೆಸ್ಟೋಸ್ಟಿರಾನ್. ಸ್ತ್ರೀ ಹಾರ್ಮೋನ್ ಈಸ್ಟ್ರೋಜನ್ ಅಂತ ಕರಿತೀವಿ. ನಿದ್ರೆ ಎಚ್ಚರ ಚಕ್ರದ ಹಾರ್ಮೋನ್ ಮೆಲಟೋನಿನ್. ಜೈವಿಕ ಗಡಿಯಾರ ಹಾರ್ಮೋನ್ ಮೆಲಟೋನಿನ್. ಸಂತೋಷದಾಯಕ ಹಾರ್ಮೋನ್ ಸೆರಟೋನಿನ್ ಅಂತ ಕರಿತೀವಿ. ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದರೆ ದಟ್ ಈಸ್ ಪೀನಿಯಲ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನಿರ್ನಾಳ ಗ್ರಂಥಿಗಳ ವಿಶೇಷತೆಗಳು. ಅತಿ ಚಿಕ್ಕ ಗ್ರಂಥಿ ಪೀನಿಯಲ್. ಅತಿ ಚಿಕ್ಕ ಗ್ರಂಥಿ ಯಾವುದು? ಪೀನಿಯಲ್ ಆಗಿರುತ್ತೆ. ಪೀನಿಯಲ್ ಬಿಟ್ರೆ ಎರಡನೇ ಚಿಕ್ಕ ಗ್ರಂಥಿ ಯಾವುದು ಅಂದರೆ ದಟ್ ಈಸ್ ಪಿಟ್ಯುಟರಿ. ಗ್ರಂಥಿಗಳ ರಾಜ ಅಂತ ಕರಿತೀವಿ ಪಿಟ್ಯುಟರಿ, ಮಾಸ್ಟರ್ ಗ್ಲ್ಯಾಂಡ್. ನೆಕ್ಸ್ಟ್, ಮೆದುಳಿನಲ್ಲಿರುವ ಗ್ರಂಥಿ ಯಾವುದು ಅಂದರೆ ಪಿಟ್ಯುಟರಿ ಗ್ರಂಥಿ, ಪೀನಿಯಲ್ ಗ್ರಂಥಿ. ಹೈಪೋಥಲಾಮಸ್ ಕೂಡ ಮೆದುಳಲ್ಲೇ ಇರುತ್ತೆ. ಕುತ್ತಿಗೆ ಭಾಗದಲ್ಲಿರುವ ಒಂದು ಗ್ರಂಥಿ ಯಾವುದು ಅಂದರೆ ದಟ್ ಈಸ್ ಥೈರಾಯ್ಡ್ ಗ್ರಂಥಿ. ಥೈರಾಯ್ಡ್ ಒಳಗಿನ ಗ್ರಂಥಿ ಯಾವುದು ಅಂದರೆ ಪ್ಯಾರಾಥೈರಾಯ್ಡ್ ಗ್ರಂಥಿ ಆಗಿರುತ್ತೆ. ಪುರುಷ ಜನನ ಗ್ರಂಥಿ ವೃಷಣ ಗ್ರಂಥಿ. ಸ್ತ್ರೀ ಜನನ ಗ್ರಂಥಿ ಅಂಡಾಶಯ ಗ್ರಂಥಿ ಆಗಿರುತ್ತೆ. ಕ್ಲಿಯರ್? ಎಸ್ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಒಂದು ಗ್ರಂಥಿಗಳ ಒಂದು ಚಾಪ್ಟರ್ ಆಗಿರುತ್ತೆ, ಗ್ಲ್ಯಾಂಡ್ಸ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಎಲ್ಲ ಇನ್ಫಾರ್ಮೇಷನ್ನ ಕವರ್ ಮಾಡಿದ್ದೀನಿ. ಓಕೆ, ಸ್ವಲ್ಪ ಫಾಸ್ಟ್ ಆಗಿರ್ಬೋದು, ಯಾಕಂದರೆ ಇದು ತುಂಬ ಲೆಂತಿ ಚಾಪ್ಟರ್ ಆಗಿರುತ್ತೆ. ಸೊ ನಿಮ್ಗೆ ಬೇಕಾದರೆ ಸ್ಲೋ ಇಟ್ಕೊಂಡು ನೋಡಿ, ಇಲ್ಲಾಂದರೆ ಇನ್ನೂ ಫಾಸ್ಟ್ ಬೇಕು ಅಂದರೆ ಇನ್ನೂ ಫಾಸ್ಟ್ ಇಟ್ಕೊಂಡು ನೋಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.